ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ದುರ್ಗಾಮಾಯಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಸೊ ಈ ಸಮಯದಲ್ಲಿ ದುರ್ಗಾಮ ನಮಗೆ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ನಮ್ಮ ಸದ್ಯದ ಪರಿಸ್ಥಿತಿ ಬಗ್ಗೆ ಇರ್ಬೋದು ಅಥವಾ ಜನರಲ್ ಆಗಿರ್ಬೋದು. ಸೊ ಇವತ್ತಿನ ಸಂದೇಶ, ಇವತ್ತಿನ ಟಾರೋ ರೀಡಿಂಗ್, ದುರ್ಗಾಮಾಯಿಂದ ಮೆಸೇಜಸ್ಸು, ದುರ್ಗಮ್ಮ ಜೊತೆ ಮಾತುಕತೆ ಏನು ಹೇಳಬೇಕು ನಮಗೆ ಈ ಸಮಯದಲ್ಲಿ ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ಆ್ಯಸ್ ಯೂಶುವಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಸೊ ಕಾನ್ಸಂಟ್ರೇಟ್ ಮಾಡಿ ನೋಡಿ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಇವತ್ತು ದುರ್ಗಾಮಾಯಿಂದ, ಯಾವುದು ನಿಮ್ಮ ಗಮನನ ಸೆಳೀತಾ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟಾರೋ ರೀಡಿಂಗ್, ದುರ್ಗಾಮಾಯಿಂದ ಮೆಸೇಜಸ್ಸು. ಟೈಮ್ ಬೇಕಿದ್ರೆ ಪಾಸ್ ಮಾಡಿ, ಟೈಮ್ ಬೇಕಿದ್ರೆ ಮೆಡಿಟೇಟ್ ಮಾಡಿ, ದುರ್ಗಾಮ ಜೊತೆ ಕನೆಕ್ಟ್ ಮಾಡೋದಕ್ಕೆ ಅಥವಾ ನೀವು ನಂಬಿರುವಂಥ ಗಾಡೆಸ್ ಹೈಯರ್ ಪವರ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಈ ಮೆಸೇಜು ಈ ಪರ್ಟಿಕ್ಯುಲರ್ ಹೈಯರ್ ಪವರಿಂದ ಅಥವಾ ಈ ಪರ್ಟಿಕ್ಯುಲರ್ ಗಾಡೆಸ್ಸಿಂದ. ಬಟ್ ನನ್ನ ಉದ್ದೇಶ, ನನ್ನ ಇಂಟೆನ್ಷನ್ ಬಂದು ದುರ್ಗಾಮಾಯಿಂದ ಮೆಸೇಜಸ್ ಅಂತ ಹೇಳಿ. ಸೊ ನೀವು ಒಂದು ಕ್ಷಣ ದುರ್ಗಾಮ ಎನರ್ಜಿನ ನೆನೆಸ್ಕೊಂಡು ನೀವು ಕಾರ್ಡ್ ಪಿಕ್ ಮಾಡಿ ನಿಮ್ಮ ಪರ್ಟಿಕ್ಯುಲರ್ ಗ್ರೂಪಿಗೆ ಬಂದಾಗ ಯು ವಿಲ್ ಫೀಲ್ ಮೋರ್ ಕನೆಕ್ಟೆಡ್. ಓಕೆ, ಸೊ ಪಾಸ್ ಇಫ್ ಯು ವಾಂಟ್. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್, ದುರ್ಗಾಮಾಯಿಂದ ಮೆಸೇಜಸ್, ಗೈಡೆನ್ಸ್, ಇನ್ ಜನರಲ್ ಆಗಿ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಾನು ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಎಷ್ಟೊಂದು ಮೆಸೇಜ್ ಬರ್ತಾಯಿತ್ತು, ಯಾಕೆಂದರೆ ಈ ಲೈನ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಕಮ್ ಟು ದ ಮೆಸೇಜ್ ಅನ್ನೋ ಥರ ಕ್ವಿಕ್ಕಾಗಿ ಮೆಸೇಜಿಗೆ ಜಂಪ್ ಮಾಡಬೇಕು, ಈ ಇಂಟ್ರೊಡಕ್ಷನ್ಗೆಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ನೋ ಥರ ಅನ್ನಿಸ್ತಾ ಇದೆ. ಇವಾಗಲೂ ಮಾತಾಡಬೇಕಾದ್ರೆ ಐ ಫೀಲ್ ಅ ಲಾಟ್ ಆಫ್ ಲೈಕ್ ಇಂಟರ್ವೆನ್ಷನ್ ದುರ್ಗಾಮಾಯಿಂದ. ಮೊದಲನೇದು, ನಿಮಗೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ದುರ್ಗಾಮ ತೋರಿಸ್ತಾ ಇರೋದು ನೀವು ಕಳೆದು ಹೋಗಿರೋ ಥರ, ಏನೋ ಹುಡುಕ್ತಾ ಇರೋ ಥರ. ರೀಸೆಂಟಾಗಿ ಏನಾದರೂ ಕಳ್ಕೊಂಡಿದ್ರೆ ನೀವು ವಸ್ತುನ ಅಥವಾ ಯಾವುದಾದ್ರೂ ಜಾಬ್ ಅಪ್ಲೈ ಮಾಡಿ ಆ ಜಾಬ್ ಸಿಕ್ಕಲಿಲ್ಲ, ಅಥವಾ ಏನೇನಾದರೂ ಕಳ್ಕೊಂಡಿದ್ರೆ, ಅಥವಾ ಮಿಸ್ಡ್ ಚಾನ್ಸ್, ಬೈ ಚಾನ್ಸ್ ಅದಾಗಲಿಲ್ಲ, ಬೈ ಚಾನ್ಸ್ ಮಿಸ್ ಆಯಿತು, ಜಸ್ಟ್ ಮಿಸ್ ಆಯಿತು, ಈ ಥರ ಎಲ್ಲ ಅಂದ್ಕೊಂಡಿದ್ರೆ ಅಥವಾ ಈ ಥರ ಒಂದು ಸಿಚುವೇಷನಲ್ಲಿ ನೀವು ಇದ್ದರೆ ಈ ಸಮಯದಲ್ಲಿ ಸ್ವಲ್ಪ ಕಳೆದು ಹೋಗಿರೋ ಥರ ಅನ್ನಿಸ್ತಾ ಇದ್ದರೆ, ಯಾಕೆ ಇದಾಗ್ತಾ ಇಲ್ಲ, ಯಾಕೆ ನಾನು ಇದಾಗಬೇಕಂತ ಇಷ್ಟು ಅಂದ್ಕೊಂಡ್ರೂ ಇದು ಇಷ್ಟು ಡಿಲೇ ಆಗ್ತಾ ಇದೆ ಅಥವಾ ಮುಂದೆ ಹೋಗ್ತಾ ಇದೆ, ಅಥವಾ ನಾನು ಅಂದ್ಕೊಂಡಿರೋ ಒಂದು ಪೇಜಲ್ಲಿ ಇದು ಆಗ್ತಾ ಇಲ್ಲ ಅಥವಾ ಮೂವ್ ಆಗ್ತಾ ಇಲ್ಲ. ಸೊ ಇದೆಲ್ಲ ದುರ್ಗಾಮ ಹೇಳ್ತಾ ಇರೋದು ಆ್ಯಕ್ಚುಲಿ ದ ಡಿಲೇ ಈಸ್ ಡಿವೈನ್ ಪ್ರೊಟೆಕ್ಷನ್ ಅಂತ ಹೇಳಿ. ಈ ಆಗ್ತಾ ಇರೋ ಡಿಲೇಗೆ ಒಂದು ಕಾರಣ ಇದೆ, ಅಥವಾ ಆಗಿರೋ ರಿಜೆಕ್ಷನ್ಗೆ ಯಾವುದೋ ಕಾರಣ ಇದೆ, ಅಥವಾ ನೀವು ಕಳ್ಕೊಂಡಿರೋ ಅಂಥ ವಸ್ತು ಈ ಸಮಯದಲ್ಲಿ ನಿಮ್ಮ ಕೈ ಬಿಟ್ಟು ಹೋಗುವಂಥ ಒಂದು ಸಿಚುವೇಶನ್ ಇದು. ಸೊ ಅದ್ರ ಬಗ್ಗೆ ನೀವು ಅಷ್ಟೊಂದು ಬೇಜಾರು ಮಾಡ್ಕೊಳ್ದಿರಾ ಹೇಗೆ ನೀವು ಈ ಸಿಚುವೇಶನನ್ನು ಪಾಸಿಟಿವ್ ಟ್ವಿಸ್ಟ್ ಕೊಡೋದು, ಅಥವಾ ಹೇಗೆ ಈ ಸಿಚುವೇಶನ್ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು, ಈ ಸಿಚುವೇಶನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಿಮ್ಮ ಪರ್ಟಿಕ್ಯುಲರ್ ಪೇನನ್ನ ಅಥವಾ ಪರ್ಟಿಕ್ಯುಲರ್ ಬೇಜಾರನ್ನು ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ. ಇಟ್ಸ್ ಓಕೆ. ಆ್ಯಕ್ಚುಲಿ ನಾವೇನನ್ನು ಕಳ್ಕೊಂಡಿಲ್ಲ, ಯಾವುದು ನಮ್ಮ ಜೊತೆ ಇರಬೇಕು, ಯಾರು ಏನೇ ಮಾಡಿದರೂ ಅದನ್ನು ನಮ್ಮಿಂದ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಜೊತೆ ಇರೋ ಅಂಥ ಸಮಯ ಮುಗ್ದೋದ್ಮೇಲೆ ಅದನ್ನು ಕಳ್ಕೊಳ್ದಿರ ನಮಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ, ಯಾಕೆಂದರೆ ಅದು ನಮ್ಮ ಕೈ ಬಿಟ್ಟು ಹೋಗಬೇಕಾಗಿರತ್ತೆ. ಕೆಲವೊಂದು ಆಪರ್ಚುನಿಟೀಸ್ ಬಂದು ಅದು ನಮಗೆ ಅಲ್ಲದೇ ಇರೋವಂಥ ಆಪರ್ಚುನಿಟೀಸ್ ಆದರೆ ಅದನ್ನು ನಾವು ಫೋರ್ಸ್ಫುಲ್ಲಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದು ರಿಜೆಕ್ಟ್ ಆದಾಗ, ಅದು ನಮಗಲ್ಲ ಅಂತ ಹೇಳಿ ಯೂನಿವರ್ಸು ಪದೇ ಪದೇ ಸೂಚನೆಗಳು ಕೊಟ್ಟಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಈಸ್ ಅ ಸ್ಮಾರ್ಟ್ ವೇ. I accept the universe message, ಅಥವಾ I accept the universe sign, ಐ ಅಕ್ಸೆಪ್ಟ್ ದ ಸಿಚುವೇಶನ್. ಇದೆಲ್ಲ ತುಂಬ ಇಂಪಾರ್ಟೆಂಟ್ ನಿಮಗೆ ಈ ಸಮಯದಲ್ಲಿ ಅಂತ ಹೇಳ್ತಾ ಇರೋದು ದುರ್ಗಾಮ. ಬೇಜಾರು ಮಾಡ್ಕೊಳ್ಬೇಡಿ, ಯಾಕೆಂದರೆ ನೀವು ಕಳ್ಕೊಂಡಿರೋದಕ್ಕಿಂತ 10 ಪಟ್ಟು ಜಾಸ್ತಿ ಅಥವಾ 10 ಪಟ್ಟು ಮುಖ್ಯವಾಗಿರುವಂಥದ್ದು ನಿಮಗೆ ನಿಮ್ಮ ಜೀವನದಲ್ಲಿ ರಿಟರ್ನ್ ಆಗುತ್ತೆ, ಅದನ್ನು ರಿಪ್ಲೇಸ್ ಮಾಡುತ್ತೆ. ಯಾವುದಾದ್ರೂ ಲೈಫ್ ಪಾರ್ಟ್ನರ್ನ ಅಥವಾ ಏನೇನಾದರೂ ನೀವು ರೀಸೆಂಟಾಗಿ ಕಳ್ಕೊಂಡಿದ್ರೆ ಡೋಂಟ್ ವರಿ, ಅದು ನಿಮ್ಮ ಜೊತೆ ಇರಬೇಕಾದಂಥ ಸಮಯ ಅಂತ್ಯ ಆಗುವಂಥ ಒಂದು ಸಮಯ ಇತ್ತು. ಸೊ
ಹಾಗಾಗಿ ಅದು ಮುಗಿಲೇಬೇಕಾಗಿತ್ತು ಅಥವಾ ಕಳ್ಕೊಳ್ಳೇಬೇಕಾಗಿತ್ತು ಅಥವಾ ಅದು ನಿಮ್ಮ ಲೈಫಿಂದ ಅದು ಆಚೆ ಹೋಗಬೇಕಾಗಿ ಬಂತು ಅಥವಾ ಕೆಲವೊಂದು ರಿಜೆಕ್ಟ್ ಆಗಬೇಕಾಗಿ ಬಂತು ಬಿಕಾಸ್ ದಟ್ ಈಸ್ ನಾಟ್ ಫಾರ್ ಯು. ಸೊ accept, first point ಬಂದು accept and then open your heart. ಈ ಹೊಸದನ್ನು ಈ ನೀವು ಕಳ್ಕೊಂಡಿರೋ ಜಾಗಕ್ಕೆ ಹೊಸ ರಿಪ್ಲೇಸ್ಮೆಂಟನ್ನು ಅಥವಾ ಅದಕ್ಕಿಂತ 10 ಪಟ್ಟು ನಿಮಗೆ ಖುಷಿ ಕೊಡುವಂಥದ್ದು, 10 ಪಟ್ಟು ಔಟ್ಕಮ್ ಕೊಡುವಂಥದ್ದು, 10 ಪಟ್ಟು ದುಡ್ಡು ಕೊಡುವಂಥದ್ದು. ಐ ಡೋಂಟ್ ನೋ ನೀವು ಏನನ್ನು ಕಳ್ಕೊಂಡು ಬೇಜಾರಲ್ಲಿದ್ದೀರಾ ಅಥವಾ ಯಾವುದು ನೀವು ಅಂದ್ಕೊಂಡಿರೋ ಥರ ಆಗದೇ ಇರೋ ಬೇಜಾರಲ್ಲಿದ್ದರೆ ದುರ್ಗಮ್ಮ ಹೇಳ್ತಾ ಇರೋದು ಅದಕ್ಕಿಂತ 10 ಪಟ್ಟು ನಿಮ್ಮ ಜೀವನಕ್ಕೆ ಬರೋದಿದೆ. ಸೊ ಕಳ್ಕೊಂಡಿರೋದ್ರ ಬಗ್ಗೆ ಬೇಜಾರು ಪಟ್ಕೋಬೇಡಿ. ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಸ್ಮಾರ್ಟ್ನೆಸ್ ಇರೋದು. ಅದ್ರ ಬಗ್ಗೆನೇ ನಾವು ಪದೇ ಪದೇ ಆಲೋಚಿಸ್ತಾ ಇದ್ದರೆ ಮುಂದೆ ಹೋಗೋದು ಕಷ್ಟ ಆಗುತ್ತೆ ಅಥವಾ ಬೇರೆ ಆಪರ್ಚುನಿಟಿನ ನಾವು ಸ್ಪಾಟ್ ಮಾಡೋದು ಅಂದರೆ ನೋಡೋದು ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಕಂಪ್ಲೀಟಾಗಿ ಬ್ಲೈಂಡ್ ಆಗೋಗಿರ್ತೀವಿ ಬರೋವಂಥ ಹೊಸ ಆಪರ್ಚುನಿಟೀಸ್ಗೆ, ಯಾಕೆಂದರೆ ನಾವಿನ್ನು ಕಳ್ಕೊಂಡಿರೋವಂಥ ಇರೋದ್ರಿಂದ. ಓಕೆ, ಸೊ ನೀವೇನಾದರೂ ವಸ್ತುನೇನಾದರೂ ಕಳ್ಕೊಂಡಿದ್ರೆ ಇಟ್ಸ್ ಓಕೆ. ನೀವು ಪದೇ ಪದೇ ಅದ್ರ ಹಿಂದೆ ಎಲ್ಲಿಟ್ಟೆ, ಏನಾಯಿತು, ಹೇಗೋಯ್ತು ಅಂತ ಆಲೋಚನೆ ಮಾಡಿದ್ರೆ ಜಸ್ಟ್ ಗಿವ್ ಇಟ್ ಸಮ್ ಸ್ಪೇಸ್. ಸ್ವಲ್ಪ ಟೈಮ್ ಕೊಡಿ, ನಿಮಗೆ ಗೊತ್ತಾಗ್ಬೋದು ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ ಅಥವಾ ಯಾರಿಗಾದರೂ ಕೊಟ್ಟಿದ್ದೀರಾ. ಸೊ ಯು ವಿಲ್ ರಿಮೆಂಬರ್ ಆರ್ ರೀಕಲೆಕ್ಟ್ ಏನಾಯಿತು ಅಂತ ಹೇಳಿ. ಬಟ್ ಟೇಕ್ ಯುವರ್ ಟೈಮ್ ಅಂತ ಹೇಳ್ತಾ ಇರೋದು ಅದು ಮೊದಲನೇ ಮೆಸೇಜು. ಆ್ಯಂಡ್ ಆಲ್ಸೋ ಈ ಬೌಲ್ ಫುಲ್ಲು ದೇರ್ ಇಸ್ ಅ ಹಾರ್ವೆಸ್ಟ್, ದೇರ್ ಇಸ್ ಫ್ರೂಟ್, ದೇರ್ ಇಸ್ ಅಬಂಡೆನ್ಸ್, ದೇರ್ ಇಸ್ ಗ್ರೋತ್. ಈ ಸಮಯದಲ್ಲಿ ನಿಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ಅಥವಾ ನಿಮ್ಮ ಅರಿವಿಗೆ ಇದು ಬರದೇ ಇರ್ಬೋದು ಅಥವಾ ಸಣ್ಣ ಪುಟ್ಟ ಗ್ಲಿಮ್ಸಸ್ ತೋರಿಸ್ತಾ ಇರ್ಬೋದು ಗಾಡೆಸ್ ಈ ಸಮಯದಲ್ಲಿ. ಬಟ್ ದುರ್ಗಮ್ಮ ಹೇಳ್ತಾ ಇರೋದು ಜಸ್ಟ್ ಬಿ ಓಪನ್ ಟು ರಿಸೀವ್. ಯಾಕೆಂದರೆ ಎಷ್ಟೊಂದು ಬೌಂಟಿ, ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಎಂಟರ್ ಆಗುವಂಥ ಒಂದು ಸಿಚುವೇಶನ್ಗೆ ನೀವು ಮೂವ್ ಆಗ್ತಾ ಇರೋದು ಕ್ಲಿಯರ್ ಆಗಿ ಇಲ್ಲಿ ತೋರಿಸ್ತಾ ಇರೋದು ದುರ್ಗಮ್ಮ ಈ ಕಾರ್ಡ್ ಮುಖಾಂತರ. ನೀವು ಇಲ್ಲಿದ್ದೀರಾ, ನಿಮಗೆ ಬೇಕಾಗಿರೋದು, ನಿಮ್ಮ ಜೀವನಕ್ಕೆ ಬರಬೇಕಾಗಿರೋದು ಸ್ವಲ್ಪ ಡಿಸ್ಟೆನ್ಸಲ್ಲಿದೆ. ಸೊ ಈ ಗ್ಯಾಪ್ನ ನೀವು ಕ್ಲೋಸ್ ಮಾಡೋದು, ನೀವು ಓಪನ್ ಆಗಿದ್ದಾಗ, ಕ್ಯೂರಿಯಸ್ ಆಗಿದ್ದಾಗ, ಆ ಚೈಲ್ಡ್ ಲೈಕ್ ಎನರ್ಜಿನಲ್ಲಿದ್ದಾಗ ಐ ಆಮ್ ರೆಡಿ ಅಂತ ಹೇಳಿ ಪ್ರಿಪೇರ್ ಆಗಬೇಕಾದ್ರೆ ವೆನ್ ಯು ಆರ್ ರಿಲ್ಯಾಕ್ಸಿಂಗ್, ವೆನ್ ಯು ಆರ್ ಕಂಫರ್ಟಬಲ್, ವೆನ್ ಯು ಟ್ರಸ್ಟ್ ದ ಯೂನಿವರ್ಸ್, ನೀವೇನನ್ನು ಅಂದ್ಕೊಳ್ತಾ ಇದ್ದೀರಾ ಅದು ನಿಮ್ಮ ಕಡೆಗೆ ಬರ್ತಾ ಇದೆ ಅಂತ ಹೇಳಿ. ನೀವು ಅಂದ್ಕೊಂಡಿದ್ದಕ್ಕಿಂತ 10 ಪಾಲು 100 ಪಾಲು ಜಾಸ್ತಿ ಬರ್ಬೋದು. ಸೊ ನಿಮ್ಮನ್ನು ನೀವು ರೆಸ್ಟ್ರಿಕ್ಟ್ ಮಾಡ್ಕೊಳ್ಬೇಡಿ, ನಿಮ್ಮನ್ನು ನೀವು ಲಿಮಿಟ್ ಮಾಡ್ಕೊಳ್ಬೇಡಿ. ಸ್ವಲ್ಪ ಹಿಂದೆ ಹೋಯಿತು ನೀವು ಅಂದ್ಕೊಂಡಿರೋ ಪ್ಲ್ಯಾನು ಅಥವಾ ಡಿಲೇ ಆಯಿತು, ರಿಜೆಕ್ಟ್ ಆಯಿತು ಅಂದ ಮಾತ್ರಕ್ಕೆ ಜೀವನ ಮುಗ್ದೋಗಿಲ್ಲ ಅಥವಾ ಯಾವುದೂ ಎಂಡ್ ಆಗೋಗಿಲ್ಲ. ದೇರ್ ಆರ್ 1000 ಅದರ್ ಆಪರ್ಚುನಿಟೀಸ್, ದೇರ್ ಆರ್ 1000 ಇಫ್ ನಾಟ್ ಲ್ಯಾಕ್ ಆಫ್ ಅದರ್ ಪೀಪಲ್ ನಿಮ್ಮ ಜೀವನದಲ್ಲಿ ಆಪ್ಷನ್ಸ್ ಇರೋದು, ಆಪರ್ಚುನಿಟೀಸ್ ಇರೋದು. ನಾವೇನನ್ನು ಕಳ್ಕೊಂಡಿದ್ದೀವಿ ಆ್ಯಕ್ಚುಲಿ ಅದು ನಾವು ಕಳ್ಕೊಳ್ಬೇಕಾಗಿರೋ ಅಂಥ ಒಂದು ಇಂಪಾರ್ಟೆನ್ಸ್ ಇತ್ತು ನಮ್ಮ ಜೀವನದಲ್ಲಿ. ಅದು ನಮಗೆ ಕಲಿಸ್ಬೇಕಾಗಿರೋಂಥ ಪಾಠನ ಅದು ಕಲಿಸ್ತು. ನಾವು ಯಾರು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಇನ್ ಕೇಸ್ ಇದು ಬ್ರೇಕಪ್ ಎಲ್ಲ ಆಗಿ ಹಾರ್ಟ್ ಬ್ರೇಕ್ ಎಲ್ಲ ಆಗಿದ್ರೆ ಅಥವಾ ಯಾರಾದರೂ ಮೋಸ ಮಾಡಿದರೆ, ವಾಟ್ ಎವರ್ ದಟ್ ಹ್ಯಾಪೆಂಡ್ ನಿಮ್ಮ ಪಾಸ್ಟಲ್ಲಿ, ಇಟ್ ಥಾಟ್ ಯು ಲೆಸನ್ಸ್. ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ, ನಿಮಗೆ ಕನ್ನಡಿಯಾಗಿ ಅದು ನಿಮ್ಮನ್ನು ಕ್ಲಿಯರ್ ಆಗಿ ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತು ಆ ಪರ್ಟಿಕ್ಯುಲರ್ ಸಿಚುವೇಶನ್ನು. ಬಟ್ ಇವಾಗ ನಿಮಗೂ, ನಿಮ್ಮ ಕನಸ್ಗೂ ಅಥವಾ ನಿಮಗೂ ಮತ್ತು ನಿಮ್ಮ ಜೀವನದಲ್ಲಿ ಬರಬೇಕಾಗಿರೋಂಥ ಈ ಅಬಂಡೆನ್ಸ್ಗೂ ದೇರ್ ಇಸ್ ಜಸ್ಟ್ ಅ ಲಿಟಲ್ ಗ್ಯಾಪ್. ಈ ಗ್ಯಾಪ್ನ ನೀವು ಫುಲ್ ಮಾಡೋದು ಅಥವಾ ನೀವು ಈ ಅಬಂಡೆನ್ಸ್ ಕಡೆ ಬರ್ತಾ ಇರೋದು ಅಥವಾ ಈ ಅಬಂಡೆನ್ಸ್ ನಿಮ್ಮ ಕಡೆ ಬರೋದಕ್ಕೆ ದ ಓನ್ಲಿ ವೇ ಈಸ್ ನಿಮ್ಮ ಹಾರ್ಟನ್ನ ಓಪನ್ ಮಾಡೋದು. ಆ್ಯಂಡ್ ದೆನ್ ಬಿ ರಿಯಲಿ ಕ್ಯೂರಿಯಸ್, ಎಕ್ಸೈಟೆಡ್ ಮತ್ತು ಆದಷ್ಟು ಬ್ಲೆಸ್ಸಿಂಗ್ಸ್ನ ಕಳಿಸೋದು, ಗ್ರೇಟ್ಫುಲ್ ಆಗಿರೋದು, ನಿಮ್ಮ ಸುತ್ತ ಏನು ನಡೀತಾ ಇದೆ ಅದ್ರ ಬಗ್ಗೆ ಗ್ರೇಟ್ಫುಲ್ ಆಗಿರೋದು, ಇರೋ ಮನೆಗೆ ಗ್ರೇಟ್ಫುಲ್ ಆಗಿರೋದು, ಇರೋ ಕೆಲಸ ಗ್ರೇಟ್ಫುಲ್ ಆಗಿರೋದು. ಇದಕ್ಕಿಂತ ವರ್ಸ್ಟ್ ಆಗ್ಬೋದಾಗಿತ್ತು ನನ್ನ ಜೀವನದಲ್ಲಿ, ಇದಕ್ಕಿಂತ ವರ್ಸ್ಟ್ ಸಿಚುವೇಷನಲ್ಲಿ ಬೇರೆ ಜನರು ಇದ್ದಾರೆ, ನಾವು ಎಂಥ ಸಿಚುವೇಷನ್ನೇ ತೊಗೊಂಡ್ರು ನಮ್ಮ ಕರೆಂಟ್ ಪರಿಸ್ಥಿತಿಗೆ ಅದಕ್ಕಿಂತ ಸಿಕ್ಕಾಪಟ್ಟೆ ವರ್ಸ್ಟ್ ಕೇಸ್ ಸಿನಾರಿಯೋನಲ್ಲಿರುವಂಥ ಜನರಿದ್ದಾರೆ ಭೂಮಿ ಮೇಲೆ. ಸೊ ವಿ ಆರ್ ಆಲ್ರೆಡಿ ಬ್ಲೆಸ್ಡ್. ಇವತ್ತು ಇಂಥ ಒಂದು ಸಿಚುವೇಷನಲ್ಲಿ ನಾವು ಇದ್ದೀವಿ. ಊಟ ಮಾಡೋದಕ್ಕೆ ಮನೆಯಲ್ಲಿ ಎಷ್ಟೊಂದು ವೆರೈಟಿ ಊಟ ಇರ್ಬೋದು ಅಥವಾ ರಾಷನ್ ಇರ್ಬೋದು ಅಥವಾ ಬಟ್ಟೆಗಳಿರ್ಬೋದು. ವಿ ಆರ್ ಆಲ್ರೆಡಿ ಅಬಂಡೆಂಟ್. ಸೊ ಬ್ಲೆಸ್ ಯೋರ್ ಹೌಸ್, ಬ್ಲೆಸ್ ಯೋರ್ ಕ್ಲೋತ್ಸ್,
ಬ್ಲೆಸ್ ಯುವರ್ ಪೇರೆಂಟ್ಸ್, ಬ್ಲೆಸ್ ಯುವರ್ ಫ್ರೆಂಡ್ಸ್, ಬ್ಲೆಸ್ ಯುವರ್ ಲೈಫ್, ಬ್ಲೆಸ್ ಯುವರ್ ಸೆಲ್ಫ್. ಜನರಲ್ ಆಗಿ ಆ ಬ್ಲೆಸ್ಸಿಂಗ್ ಮೈಂಡ್ಸೆಟ್ಟಲ್ಲಿ, ಆ ಗ್ರೇಟ್ಫುಲ್ನೆಸ್ ಮೈಂಡ್ಸೆಟ್ಟಲ್ಲಿದ್ದಾಗ ಯು ವಿಲ್ ಕ್ಲೋಸ್ ದಿಸ್ ಗ್ಯಾಪ್. ಸ್ವಲ್ಪನೇ ಆಪರ್ಚುನಿಟೀಸ್ ಓಪನ್ ಆಗೋದನ್ನು ನೋಡ್ತೀರಾ. ಜೀವನದಲ್ಲಿ ಯಾವ ಡೋರ್ಸ್ ಎಲ್ಲ ಕ್ಲೋಸ್ ಆಗಿತ್ತು, ಆ ಡೋರು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಓಪನ್ ಆಗೋದನ್ನು ನೋಟಿಸ್ ಮಾಡ್ತೀರಾ. ಆ್ಯಂಡ್ ದೆನ್ universe will bless you, or goddess Durgama is like just be patient. ಯಾಕೆಂದರೆ ಲಿಟ್ರಲಿ ಈ ಗ್ಯಾಪ್ ಬಗ್ಗೆ ಮಾತಾಡ್ತಾ ಇರೋದು ಇವತ್ತು ದುರ್ಗಮ್ಮ ನಿಮಗೋಸ್ಕರ. ಬೇರೆ ಇನ್ನೇನೂ ಇಲ್ಲ, ಈ ಗ್ಯಾಪನ್ನ ಕ್ಲೋಸ್ ಮಾಡೋದು ಮಾತ್ರನೇ ನಿಮ್ಮ ಕೆಲಸ. ಸೊ ಈ ಗ್ಯಾಪನ್ನ ಕ್ಲೋಸ್ ಮಾಡೋದಕ್ಕೆ ಬಿ ಇನ್ ದ್ಯಾಟ್ ಗ್ರೇಟ್ಫುಲ್ ಬ್ಲೆಸ್ಡ್ ಮೈಂಡ್ಸೆಟ್. ಎಲ್ಲಿ ಹೋದ್ರೂ ಎಲ್ಲಿ ಬಂದ್ರೂ ಕೀಪ್ ಬ್ಲೆಸ್ಸಿಂಗ್ ಎವ್ರಿ ಒನ್, ಕೀಪ್ ಸೆಂಡಿಂಗ್ ಗ್ರ್ಯಾಟಿಟ್ಯೂಡ್ ಎಲ್ಲದಕ್ಕೂ, ಎಲ್ಲ ಸಿಚುವೇಶನ್ಗೂ, ಎಲ್ಲ ಜನರಿಗೂ. ಆ್ಯಂಡ್ ದೆನ್ ನಿಮ್ಮ ಮ್ಯಾಚ್ ಬಂದು ಈ ಪರ್ಟಿಕ್ಯುಲರ್ ನೀವೇನನ್ನು ಅಂದ್ಕೊಂಡಿದ್ದೀರಾ ಅಥವಾ ಏನನ್ನು ಕಳ್ಕೊಂಡಿದ್ದೀರಾ ಅದರ 10 ಪಟ್ಟು ನೀವು ಅಂದ್ಕೊಂಡಿದ್ದಕ್ಕಿಂತ ಯಥೇಚ್ಛವಾಗಿ ನಿಮ್ಮ ಜೀವನದಲ್ಲಿ ಎಂಟರ್ ಆಗೋಕ್ಕೆ ಅವಕಾಶ ಮಾಡಿಕೊಡ್ತೀರಾ. ಸೊ ಮೇಕ್ ರೂಮ್, ಪ್ರಿಪೇರ್ ಆ್ಯಂಡ್ ವೆಲ್ಕಮ್. ಓಕೆ, ಸೊ ಅದು ಮುಖ್ಯವಾಗಿ ನಿಮಗೆ ಬರ್ತಾ ಇರೋವಂಥ ಮೆಸೇಜಸ್ಸು. ಬೇರೆ ಇನ್ನೇನು ಮೆಸೇಜ್ ಇದೆ ಅಂತ ನೋಡೋಣ ದುರ್ಗಮ್ಮಯಿಂದ. ಲೈಕ್ ಕಂಟಿನ್ಯೂಸ್ ಆಗಿ ಮೆಸೇಜ್ ಬರ್ತಾ ಇದೆ. ನನಗೆ ಎಲ್ಲೂ ಸ್ಟಾಪ್ ಮಾಡ್ಬೇಕು ಅನ್ನಿಸ್ತಾ ಇಲ್ಲ, ಕಾರ್ಡ್ ಪುಲ್ ಮಾಡ್ಬೇಕು ಅನ್ನಿಸ್ತಾ ಇಲ್ಲ. ಬಟ್ ನೀವು ನೋಡ್ತಾ ಇರೋರಿಗೆ ಒಂದೇ ಕಾರ್ಡ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದರೆ ಯು ಮೇ ಫೀಲ್ ಬೋರ್ಡ್. ಸೊ ಅಡಿಷ್ನಲ್ ಆಗಿ ಇನ್ನೊಂದು 2-3 ಕಾರ್ಡ್ ಪುಲ್ ಮಾಡಿ ನೋಡೋಣ. ಇನ್ ಕೇಸ್ ಶಿ ಹ್ಯಾಸ್ ಎನಿ ಅದರ್ ಮೆಸೇಜ್ ಅಂತ ಹೇಳಿ. ವಿ ಹ್ಯಾವ್ ಹೆರೋಫ್ಯಾಂಟ್. ಹೆರೋಫ್ಯಾಂಟ್ ಎನರ್ಜಿ ಬಂದು ದಿಸ್ ಈಸ್ ದಿ ಸ್ಪಿರಿಟ್ ಗೈಡ್ ಎನರ್ಜಿ, ಈ ಹೈಯರ್ ಪವರ್ ಎನರ್ಜಿ. ಮತ್ತು ಈ ನಿಮ್ಮ ಜೀವನದಲ್ಲಿ ಈ ಸದ್ಯದ ಪರಿಸ್ಥಿತಿನಲ್ಲಿ ದೇರ್ ಈಸ್ ಅ ಹೈಯರ್ ಪವರ್ ಇನ್ ಪ್ಲೇ, ಆರ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಫೇಟೆಡ್ ಡೆಸ್ಟಿನ್ಡ್ ಈವೆಂಟ್. ಓಕೆ, ಸೊ ಈ ಒಂದು ಸಿಚುವೇಶನು ಇದು ಹೀಗೆ ಆಗಬೇಕಾಗಿತ್ತು ಅಂಥೇಳಿ ನೀವು ಪ್ಲ್ಯಾನ್ ಮಾಡಿಕೊಂಡು ಭೂಮಿ ಮೇಲೆ ಬಂದಿರೋದು. ಆ ಪ್ಲ್ಯಾನ್ ಪ್ರಕಾರ ನಿಮ್ಮ ಜೀವನ ಈ ಸಮಯದಲ್ಲಿ ಶೇಪ್ ಆಗ್ತಾ ಇರೋದು, ಮೋಲ್ಡ್ ಆಗ್ತಾ ಇರೋದು, ನೀವು ತಿಳ್ಕೊಳ್ಬೇಕಾಗಿರೋದು, ನೀವು ಕಲ್ತ್ಕೊಳ್ಬೇಕಾಗಿರೋದನ್ನ ಕಲ್ತ್ಕೊಳ್ತಾ ಇರೋದು. ಸೊ ಹೈಯರ್ ಪವರ್ಸ್ ಇನ್ ಪ್ಲೇ, ದೆರ್ ಇಸ್ ಡಿವೈನ್ ಇಂಟರ್ವೆನ್ಷನ್. ಈ ಸಮಯದಲ್ಲಿ ಡಿವೈನ್ ಇಂಟರ್ವೆನ್ಷನ್ ಆಗಬೇಕಾದ್ರೆ ನಾವು ಪ್ರಾಕ್ಟಿಕಲಾಗಿ ನಾವೇನು ಮಾಡೋದಕ್ಕಾಗೋದಿಲ್ಲ, ಬಟ್ ಟು ವೇಟ್ ಆ್ಯಂಡ್ ಬಟ್ ಟು ಬಿ ಹ್ಯಾಪಿ. ಆ ಖುಷಿಯಾಗಿರೋ ಆಲ್ರೆಡಿ ದುರ್ಗಮ್ಮ ಇಲ್ಲಿ ಹೇಳ್ದ ಹಾಗೆ ಈ ಗ್ಯಾಪನ್ನ ಕ್ಲೋಸ್ ಮಾಡೋದಕ್ಕೆ ಏನು ಬೇಕು, ನಿಮ್ಮ ಮೈಂಡ್ ಸೆಟ್ಟನ್ನು, ನಿಮ್ಮ ಹಾರ್ಟನ್ನ ಅಲೈನ್ ಮಾಡೋದು ಬಿಟ್ಟರೆ ಅದಕ್ಕೆ ಮೀರಿ ಹೆಚ್ಚಾಗಿ ಏನು ಮಾಡೋದಕ್ಕಾಗಲ್ಲ. ಟು ವರ್ಕ್ ಆನ್ ಯುವರ್ ಮೈಂಡ್ ಸೆಟ್ ಇಸ್ ಇಂಪಾರ್ಟೆಂಟ್ ಈ ಸಮಯದಲ್ಲಿ. ವಿತ್ ದ ಹೈರೋಫ್ಯಾಂಟ್ ಹಿಯರ್ ಯು ಆರ್ ಬೀಯಿಂಗ್ ಬ್ಲೆಸ್ಡ್. ಈ ಕಾರ್ಡ್ ನೋಡ್ತಾ ಇದ್ರೆ ನನಗೆ ಬರ್ತಾ ಇರೋ ಮೆಸೇಜು ಬ್ಲೆಸ್ಸಿಂಗ್ಸ್. ದೆರ್ ಆರ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನದಲ್ಲಿ, ಆ್ಯಂಡ್ ಇಟ್ ಈಸ್ ಹ್ಯಾಪನಿಂಗ್ ವೆರಿ ನ್ಯಾಚುರಲಿ. ನೀವು ಮಾಡಬೇಕಾಗಿರೋದು ಇದರ ಅಡ್ಡ ನಿಂತ್ಕೊಳ್ದಿರಾ ನೀವು ಸ್ವಲ್ಪ ಸರಿದಾಗ ಪಕ್ಕಕ್ಕೆ ಈ ಅಬಂಡೆನ್ಸು ನಿಮ್ಮ ಜೀವನದಲ್ಲಿ ಎಂಟರ್ ಆಗೋದು. ಯಾವಾಗ ನೀವು ಪಕ್ಕಕ್ಕೆ ಸರಿಯೋದು ಅಂದರೆ ಏನರ್ಥ ಅಂದರೆ, ಸೊ ಪಾಸ್ಟಲ್ಲಿ ನಿಮ್ಮನ್ನು ನೀವು ಟ್ರ್ಯಾಪ್ ಮಾಡ್ಕೊಳ್ದಿರಾ ಅಥವಾ ಕಳೆದು ಹೋಗಿದ್ರ ಬಗ್ಗೆ ಪದೇ ಪದೇ ಆಲೋಚನೆ ಮಾಡ್ದಿರಾ, ಯಾಕೀಗಾಯಿತು ನನಗೆ ಯಾಕಾಯಿತು ಅಂತ ಹೇಳಿ ಆ ವಿಕ್ಟಿಮ್ ಹುಡ್ಡಲ್ಲಿ ಇರ್ದಿರಾ. ವೆನ್ ಯು ಪ್ರಿಪೇರ್ ಯುವರ್ ಸೆಲ್ಫ್, ಆಗಿದ್ದಾಯಿತು ನನ್ನ ಜೀವನದಲ್ಲಿ ಅದಾಗಬೇಕು ಅಂತಿತ್ತು, ಇದರಿಂದ ನಾನು ಏನು ಪಾಠ ಕಲಿಬೇಕು ಅದನ್ನು ಕಲಿತಾ ಇದ್ದೀನಿ, ಅಥವಾ ಏನದು ಅಂತ ತಿಳ್ಕೊಳ್ಳೋ ಅಂಥ ಮಾರ್ಗದಲ್ಲಿದ್ದೀನಿ. ಸೊ ಆಗಿದ್ದನ್ನ ಹಿಂದೆ ಬಿಟ್ಟು ಈಗ ನಾನು ಮುಂದೆ ಹೋಗೋದಕ್ಕೆ ನಾನು ಟೋಟಲಾಗಿ 100% ನನ್ನ ಮೈಂಡು, ನನ್ನ ಹಾರ್ಟು ಎಲ್ಲ ಓಪನ್ ಆಗಿದೆ. ಸೊ ಐ ಅಲೋ ಯೂನಿವರ್ಸ್ ಅಥವಾ ಹೈಯರ್ ಪವರ್ಸ್ ಅಥವಾ ದುರ್ಗಮ್ಮ ಈ ಪರ್ಟಿಕ್ಯುಲರ್ ರೀಡಿಂಗಲ್ಲಿ ಟು ಹೆಲ್ಪ್ ಮೀ, ಅಸಿಸ್ಟ್ ಮೀ, ಇಂಟರ್ವೀನ್ ಮಾಡೋದಕ್ಕೆ, ನನಗೆ ಬೇಕಾಗಿರುವಂಥ ಮಾರ್ಗ ತೋರಿಸೋದಕ್ಕೆ, ಯಾವುದು ನನಗೆ ಡೆಸ್ಟಿನ್ಡ್ ಇದೆ ಅದನ್ನು ಈಸಿಯಾಗಿ ನನ್ನ ಜೀವನದಲ್ಲಿ ತಂದುಕೊಳ್ಳೋದಕ್ಕೆ ಐ ಆಮ್ ಓಪನ್ ಆ್ಯಂಡ್ ಐ ಆಮ್ ರೆಡಿ ಅಂತ ಹೇಳಿ ಡಿಕ್ಲೇರ್ ಮಾಡೋದನ್ನ ಬಿಟ್ಟರೆ ಅಂಥ ಒಂದು ಪ್ರಾಕ್ಟಿಕಲಾಗಿ ನಿಮಗೆ ಆ್ಯಕ್ಷನ್ಸ್ ತೊಗೊಳ್ಬೇಕು ಅನ್ನೋಂಥ ಯಾವುದೇ ಮೆಸೇಜು ಬರ್ತಾ ಇಲ್ಲ ಗ್ರೂಪ್ ನಂಬರ್ 1. ಆ್ಯಂಡ್ ದಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಕೆಲವೊಂದು ಸಲ ನಮ್ಮ ಜೀವನಕ್ಕೆ ನಾವೇ ಅಡ್ಡ ನಿಂತಿರೋದು, ನಮ್ಮ ಡೌಟ್ಸು, ನಮ್ಮ ಪಾಸ್ಟು, ನಮ್ಮ ಕೋಪ, ನಮ್ಮ ಬೇಜಾರು, ನಮ್ಮ ಬ್ಲೇಮು, ನಮ್ಮ ವಿಕ್ಟಿಮ್ನೆಸ್ಸು, ಇವೆಲ್ಲನೂ ನಮ್ಮ ರೋಡ್ ಬ್ಲಾಕ್ಸ್ ಆಗಿರುತ್ತೆ ನಾವು ಮುಂದೆ ಹೋಗೋದಕ್ಕೆ. ನಾವು ಬರೀ ಯೂನಿವರ್ಸ್ನ ಬ್ಲೇಮ್ ಮಾಡಿ, ದೇವ್ರನ್ನ ಬ್ಲೇಮ್ ಮಾಡಿ, ಎಲ್ಲರನ್ನೂ ಬ್ಲೇಮ್ ಮಾಡಿದ್ರು ಎಂಡ್ ಆಫ್ ದ ಡೇ ನಮಗೂ ನಮ್ಮ ಡೆಸ್ಟಿನಿಗೂ ಮಧ್ಯ ನಿಂತಿರೋದು ನಾವೇ. ನಾವು ಪಕ್ಕಕ್ಕೆ ಸರಿಬೇಕು ಹೊರತು ನಾವು ಬೇರೆ ಇಡೀ ಪ್ರಪಂಚನೆಲ್ಲ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ಸೊ ಇವತ್ತು ದುರ್ಗಮ್ಮ ನಿಮ್ಗೆ ಹೇಳ್ತಾ ಇರೋದು, ಇಟ್ ಇಸ್ ಆ್ಯಬ್ಸಲ್ಯೂಟ್ಲಿ ವಂಡರ್ಫುಲ್ ಪೀರಿಯಡ್. ಕಳೆದು ಹೋಗಿದ್ರ ಬಗ್ಗೆ ಆಲೋಚನೆ ಮಾಡ್ದಿರಾ, ಆಲೋಚನೆ ಮಾಡಬೇಕು
ಮಾಡಬೇಕಾಗತ್ತೆ, ಕೆಲವೊಂದು ಸಲ ಬೇಜಾರಲ್ಲಿ ಇರ್ತೀವಿ, ಬಟ್ ಅಲ್ಲೇ ಸ್ಟಕ್ ಆಗೋದು ಪ್ರಾಬ್ಲಮ್ಮು, ಅಲ್ಲೇ ಉಳ್ಕೊಂಬಿಡೋದು ಪ್ರಾಬ್ಲಮ್ಮು. ಸೊ ಕಮ್ ಔಟ್ ಆಫ್ ದ್ಯಾಟ್ ಆ್ಯಂಡ್ ಪ್ರಿಪೇರ್ ನಿಮ್ಮ ಈ ಗ್ಲೋರಿಯಸ್ ಫ್ಯೂಚರ್ನ ಇನ್ವೈಟ್ ಮಾಡೋದಕ್ಕೆ, ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಡಿವೈನ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಡಿವೈನ್ ಗೈಡೆನ್ಸ್ ನಿಮ್ಮ ಜೀವನದಲ್ಲಿ. ಐ ಪುಲ್ ಒನ್ ಲಾಸ್ಟ್ ಕಾರ್ಡ್, ಯಾಕೆಂದರೆ ಎಲ್ಲ ಮೆಸೇಜಸ್ಸು ಐಮ್ ಆ್ಯಕ್ಚುಲಿ ಫೀಲಿಂಗ್ ಬ್ಯಾಟ್ರಿ ಲೋ ಆಗ್ತಾ ಇರೋ ಥರ ಮೆಸೇಜಸ್ ಎಲ್ಲ ಇಟ್ ಈಸ್ ಎಂಡಿಂಗ್ ಅನ್ನೋ ಥರ. ಸೊ ದ್ಯಾಟ್ ವಾಸ್ ಹರ್ ಮೇನ್ ಮೆಸೇಜ್ ದುರ್ಗಮ್ಮಯಿಂದ. ಆ್ಯಂಡ್ ಈ ಕಾರ್ಡಲ್ಲಿ ದಿಸ್ ಈಸ್ ಯು ಆರ್ ರಾಯಲ್ಟಿ, ಗ್ರೂಪ್ ನಂಬರ್ 1. ಸೊ ಯು ಆರ್ ರಾಯಲ್ಟಿ. ನಿಮಗೆ ಕಾಂಪ್ರಹೆಂಡ್ ಅಂದರೆ ನಿಮ್ಮ ಕೈಲಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ, ಇದನ್ನು ಒಪ್ಕೊಳ್ಳೋದು ತುಂಬ ಕಷ್ಟ ಆಗ್ಬೋದು ನಿಮಗೆ ಈ ಸಮಯದಲ್ಲಿ. ಯು ಆರ್ ರಾಯಲ್ಟಿ ಅಂತ ಹೇಳಿ, ಬಿಕಾಸ್ ನಿಮಗೆ ಅಂಥ ಒಂದು ರಾಯಲ್ನೆಸ್ ಇದೆ, ಅಂಥ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ, ಅಂಥ ಒಂದು ಪವರ್ಫುಲ್ ಪೊಸಿಷನಲ್ಲಿರುವಂಥ ಕೆಪಾಸಿಟಿ ಇದೆ. ನೀವು ಸಣ್ಣ ಪುಟ್ಟದಕ್ಕೆ ಸೆಟ್ಲ್ ಆಗ್ತಾ ಇರ್ಬೋದು, ಸಣ್ಣ ಪುಟ್ಟದಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರ್ಬೋದು. ನಿಮ್ಮ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋವಂಥ ಜನರಿಗೆ ನೀವು ಮ್ಯಾನುಪ್ಲೇಟ್ ಆಗೋದಕ್ಕೆ ಬಿಟ್ಟಿರ್ಬೋದು. ಬಟ್ ನೀವು ಯಾರು ಅಂತ ತಿಳ್ಕೊಂಡಾಗ ನಿಮ್ಮ ಈ ರಾಯಲ್ ಥ್ರೋನ್, ನಿಮ್ಮ ರಾಯಲ್ ಕ್ರೌನ್, ನಿಮ್ಮ ರಾಯಲ್ ಪೊಸಿಷನ್, ಈ ಲೀಡರ್ಶಿಪ್ ಪೊಸಿಷನ್, ಅಥವಾ ನೀವು ಏನನ್ನು ಕಳ್ಕೊಂಡಿದ್ದೀರಾ, ಈ ಕಾರ್ಡು ಅದನ್ನೇ ಹೇಳ್ತಾ ಇರೋದು. ಅದರ 10 ಪಟ್ಟು ಜಾಸ್ತಿ ಬೆಲೆ ಬಾಳುವಂಥ ಒಂದು ಆಪರ್ಚುನಿಟಿ, ಅಥವಾ ಹೊಸ ರಿಲೇಷನ್ಶಿಪ್ ಇರ್ಬೋದು. ರಿಲೇಷನ್ಶಿಪ್ ಬಗ್ಗೆ ನೀವು ಪ್ರಶ್ನಿಸ್ತಿದ್ರೆ ಯು ವಿಲ್ ಬಿ ಬ್ಲೆಸ್ಡ್ ವಿತ್ ಸೋ ಮಚ್ ಮೋರ್. ಸೊ ದುರ್ಗಮ್ಮ ಹೇಳ್ತಾ ಇರೋದು ಈ ಸಮಯದಲ್ಲಿ ರಿಮೆಂಬರ್ ಯುವರ್ ಪವರ್. ನೀವು ಯಾರು ಅಂತ ನೆನ್ಪಿಟ್ಕೊಳ್ಳಿ. ಯು ಆರ್ ರಾಯಲ್, ಯು ಆರ್ ಲೀಡರ್, ಯು ಡಿಸರ್ವ್ ಸೋ ಮಚ್ ಮೋರ್. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಅರ್ಹತೆ ಇದೆ ಜೀವನದಲ್ಲಿ ನೀವು ರಿಸೀವ್ ಮಾಡೋದಕ್ಕೆ. ಯು ಹ್ಯಾವ್ ಆಲ್ ದ ರೈಟ್ಸ್, ಯೂನಿವರ್ಸ್ ಕೊಡೋವಂಥ ಬ್ಲೆಸ್ಸಿಂಗ್ನ ರಿಸೀವ್ ಮಾಡೋದಕ್ಕೆ. ನೀವು 10 ರೂಪಾಯಿ ಕೇಳಿದರೆ ಯೂನಿವರ್ಸ್ 1000 ರೂಪಾಯಿ ಕೊಟ್ಟಾಗ ಹಿಂಜರಿದಿರಾ, ಐ ರಿಸೀವ್ 10,000 ಅಲ್ಲ ಅಂದರೆ 1,00,000, ಐ ಆಮ್ ಜಸ್ಟ್ ಗಿವಿಂಗ್ ಅ ನಂಬರ್, ಬಟ್ ಅಷ್ಟನ್ನು ನಾನು ರಿಸೀವ್ ಮಾಡ್ಕೊಳ್ಳೋವಂಥ ಡಿಸರ್ವಬಿಲಿಟಿ ಇದೆ, ಕೇಪಬಿಲಿಟಿ ಇದೆ ಅಂತ ಹೇಳಿ ನಿಮ್ಮನ್ನು ನೀವು ಡಿಕ್ಲೇರ್ ಮಾಡೋದು. ಐ ಆಮ್ ವರ್ತ್ ಇಟ್. ಓಕೆ, ಸೊ ಆ ಒಂದು ಎನರ್ಜಿಗೆ ಮೂವ್ ಆಗಿ ಸ್ಟೇ ಇನ್ ದಟ್ ಬ್ಲೆಸ್ಡ್ ಮೈಂಡ್ ಸೆಟ್, ಇನ್ ದಟ್ ಗ್ರ್ಯಾಟಿಟ್ಯೂಡ್ ಮೈಂಡ್ ಸೆಟ್, ಇನ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್, ಇನ್ ಅ ಚೈಲ್ಡ್ ಲೈಕ್ ವಂಡರ್. ದಟ್ ಈಸ್ ವೆನ್ ನೀವು ಏನನ್ನು ನೀವು ಅಂದ್ಕೊಳ್ತಾ ಇದ್ರಿ, ಏನನ್ನು ಕಳ್ಕೊಂಡಿರ್ಬೋದು, ಏನು ರಿಜೆಕ್ಟ್ ಆಗಿರ್ಬೋದು, ಅಥವಾ ಏನು ಡಿಲೇ ಆಗಿರ್ಬೋದು, ಅದಕ್ಕಿಂತ ಮೀರಿದಂಥ ಆಪರ್ಚುನಿಟಿ ನಿಮ್ಮ ಜೀವನಕ್ಕೆ ಬರುತ್ತೆ. ಆ್ಯಂಡ್ ಯು ವಿಲ್ ಬಿ ಸೋ ಬ್ಲೆಸ್ಡ್. ಓಕೆ, ಸೊ ಅದು ನಿಮ್ಮ ಮೆಸೇಜಸ್ಸು ಇವತ್ತು ದುರ್ಗಮ್ಮಯಿಂದ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ನಿಮ್ಮ ಅಫರ್ಮೇಷನ್ನು, ನಿಮ್ಗೇನು ಅನ್ನಿಸ್ತು ಈ ರೀಡಿಂಗಲ್ಲಿ, ನೀವು ಕನೆಕ್ಟ್ ಆದಾಗ ಅದನ್ನೆಲ್ಲ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ನೋಡ್ತೀನಿ. ಅಲ್ಲಿ ತನಕ remember you're royal. Take care of yourself. Love you all. Bye bye. ಹಲೋ, ಸ್ವಾಗತ. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು ದುರ್ಗಮ್ಮಯಿಂದ. ದುರ್ಗಮ್ಮ ಜೊತೆಗೆ ಐ ಆಮ್ ಆಲ್ಸೋ ಗೆಟಿಂಗ್ ದ ಎನರ್ಜಿ ಮೂನ್ ಗಾಡೆಸ್, ಮೂನ್ ಗಾಡೆಸ್ ಆರ್ಟಮಿಸ್ ಅಂತ ಹೇಳಿ ಅವರ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿ ಬರ್ತಾ ಇರೋದು. ಮತ್ತು ಇವಾಗ ತಾನೇ ಬುದ್ಧ ಪೌರ್ಣಮಿ ಆಯಿತು. ಆ ಪೌರ್ಣಮಿ ಆಗಿದ್ದು ಸ್ಯಾಜಿಟೇರಿಯಸಲ್ಲಿ. ಈ ಸಿಂಬಲ್ ಬಂದು ಈ ಬೋ ಆ್ಯಂಡ್ ಆ್ಯರೋ ಈಸ್ ಸ್ಯಾಜಿಟೇರಿಯಸ್ ಸಿಂಬಲ್, ಧನುರಾಶಿ ಸಿಂಬಲ್ಲು. ಸೊ ಈ ಫುಲ್ ಮೂನ್ ಆದಾಗ ದೇರ್ ವಾಸ್ ಅ ಮೇಜರ್ ಆ್ಯಕ್ಟಿವೇಶನ್ಸ್. ನಿಮಗೆ ಮೆಡಿಟೇಷನ್ ಎಲ್ಲ ಮಾಡಬೇಕಾದ್ರೆ ನಿಮ್ಗೇನಾದರೂ ಡಿಫ್ರೆಂಟಾಗಿ ಅನಿಸಿದ್ರೆ, ಅಥವಾ ಏನಾದರೂ ಹೊಸ ಥರ ಅನ್ನಿಸ್ತಾ ಇದ್ದರೆ ನಿಮ್ಮ ಎನರ್ಜಿ ಫೀಲ್ಡಲ್ಲಿ, ನಿಮ್ಮ ಬಾಡಿನಲ್ಲಿ, ಕೆಲವ್ರಿಗೆ ಟಯರ್ಡ್ನೆಸ್ ಅಂತಲೂ ಅನ್ನಿಸ್ಬೋದು, ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ಬೋದು. ನಿಮ್ಮ ಎಮೋಷನ್ಸ್ ಸ್ವಲ್ಪ ರೋಲರ್ ಕೋಸ್ಟರ್ ಆಗಿರ್ಬೋದು ಈ ಪರ್ಟಿಕ್ಯುಲರ್ ಫುಲ್ ಮೂನ್ ಪೀರಿಯಡಲ್ಲಿ. ಬಟ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಆ್ಯಕ್ಟಿವೇಶನ್ ಈ ಸಮಯದಲ್ಲಿ ನಿಮಗೆ ಆಗಿರೋದು. ಇನ್ನು ಕೆಲವರು ನೀವು ಮ್ಯಾನಿಫೆಸ್ಟೇಷನ್ಗೆ ನೀವೇನಾದರೂ ರಿಚುವಲ್ಸ್ ಮಾಡಿದರೆ ಪೇಪರಲ್ಲಿ ಬರೆಯೋದು, ಜರ್ನಲ್ ಮಾಡೋದು, ಇಂಟೆನ್ಷನ್ ಸೆಟ್ ಮಾಡೋದು, ಕ್ಯಾಂಡಲ್ ರಿಚುವಲ್ ಮಾಡೋದು, ಎನಿಥಿಂಗ್ ದಟ್ ಇಫ್ ಯು ಹ್ಯಾವ್ ಡನ್ ಈ ಫುಲ್ ಮೂನ್ ದಿನ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಬೂಸ್ಟ್ ಮಾಡೋದಕ್ಕೆ, ಆ ಪರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇರೋದು ದುರ್ಗಮ್ಮ. ಯು ಆರ್ ಆನ್ ಪಾಯಿಂಟ್, ಯು ಆರ್ ಆನ್ ಟಾರ್ಗೆಟ್, ಯು ಆರ್ ಆನ್ ದ ರೈಟ್ ಪಾತ್.
ಆ್ಯಂಡ್ ಕೀಪ್ ಗೋಯಿಂಗ್. ಅದು ಮೊದಲನೇ ಮೆಸೇಜು ದುರ್ಗಮ್ಮಾಯಿಂದ ಬರ್ತಾ ಇರೋದು. ಮತ್ತು ಆರ್ಟಮಿಸ್, ಗಾಡೆಸ್ ಆರ್ಟಮಿಸ್ ಅಂತ, ಆರ್ಟಮಿಸ್ EARTEMIS, ಓಕೆ, ಗಾಡೆಸ್ ಆರ್ಟಮಿಸಿಂದ ಬರ್ತಾ ಇರೋದು. ಅವ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡಬೇಕಂದ್ರೆ ಮಾಡಿ ನೋಡಿ. ಶಿ ಈಸ್ ದ ಗಾಡೆಸ್ ಆಫ್ ಮೂನ್ ಗಾಡೆಸ್ ಆ್ಯಂಡ್ ಆಲ್ಸೋ ಗಾಡೆಸ್ ಆಫ್ ಹಂಟರ್. ಸೊ ಹೈಲಿ ಫೋಕಸ್ಡ್, ಹೈಲಿ ಮೋಟಿವೇಟೆಡ್. ಈ ಹಂಟಿಂಗ್ ಗಾಡೆಸ್ ಅಂದರೆ ಏನು ಬೇಕು ಅದನ್ನ ಪಡೆಯೋ ತನಕ ಬಿಡೋದಿಲ್ಲ. ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ಫುಲ್ ಫ್ಲೆಡ್ಜ್ಡಾಗಿ ಅದು ನಮ್ಮದಾಗೋ ತನಕ ನಾವು ಬಿಡೋದಿಲ್ಲ ಅಂಥ ಒಂದು ಎನರ್ಜಿ ಇದು ನಿಮ್ಮ ಗ್ರೂಪ್ದು, ಗ್ರೂಪ್ ನಂಬರ್ 2. ಸೊ ನಿಮ್ಮಲ್ಲಿ ಏನೋ ಒಂದು ಆ್ಯಕ್ಟಿವೇಟ್ ಮಾಡಿರ್ಬೋದು ಈ ಸಮಯದಲ್ಲಿ, ಈ ಫುಲ್ ಮೂನ್ ಪೀರಿಯಡಲ್ಲಿ. ಸೊ ಮೋಟಿವೇಶನ್ ಜಾಸ್ತಿ ಆಗ್ಬೋದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ. ಎಸ್ಪೆಷಲಿ ಈ ಫುಲ್ ಮೂನಿಂದ ನೆಕ್ಸ್ಟ್ ಬುದ್ಧ ಪೌರ್ಣಮಿ ತನಕ, ನೆಕ್ಸ್ಟ್ ಇಯರ್ 2025 ಆಗೋ ನೆಕ್ಸ್ಟ್ ಇದೇ ಎಕ್ಸಾಕ್ಟ್ ಬುದ್ಧ ಪೌರ್ಣಮಿ ತನಕ ಈ ಪರ್ಟಿಕ್ಯುಲರ್ ಆಗಿ ನೀವು ಏನನ್ನ ಇಂಟೆನ್ಷನನ್ನು ಲಾಂಚ್ ಮಾಡಿದ್ದೀರಾ ಅಥವಾ ಯಾವ ಇಂಟೆನ್ಷನನ್ನು ಸೆಟ್ ಮಾಡಿದ್ದೀರಾ, ಇಟ್ ವಿಲ್ ಸ್ಲೋಲಿ ಗ್ರೋ ಅಂತ ಹೇಳ್ತಾ ಇರೋದು. ಸ್ವಲ್ಪ ಸ್ವಲ್ಪವಾಗಿ ಈ ಪರ್ಟಿಕ್ಯುಲರ್ ವಿಷನ್ ಅಥವಾ ಈ ಪರ್ಟಿಕ್ಯುಲರ್ ಡ್ರೀಮು ಸ್ವಲ್ಪವಾಗಿ ಫ್ರೂಯಿಷನ್ಗೆ, ಸ್ವಲ್ಪವಾಗಿ ನಿಮ್ಮ ಗಮನಕ್ಕೆ ಅಥವಾ ನಿಮಗೆ ರಿಟರ್ನ್ಸ್ ಕೊಡೋದಕ್ಕೆ ಇಟ್ ಈಸ್ ಗೋಯಿಂಗ್ ಟು ಗ್ರೋ ಸ್ಲೋಲಿ ಅಂತ ಹೇಳ್ತಾ ಇರೋದು ದುರ್ಗಮ್ಮ ಇವತ್ತು. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಫೋಕಸ್ನ ಈ ಪರ್ಟಿಕ್ಯುಲರ್ ಡ್ರೀಮಿಂದ, ವಿಷನಿಂದ, ಇಂಟೆನ್ಷನಿಂದ ದೂರ ತೊಗೊಂಡು ಹೋಗಬೇಡಿ. ಯಾಕೆಂದರೆ ದೇರ್ ಕ್ಯಾನ್ ಬಿ ಸಮ್ ಚಾಲೆಂಜಸ್. ನಿಜವಾಗ್ಲೂ ನಿಮಗೆ ಇದು ಬೇಕಾ ಅನ್ನುವಂಥ ಎಷ್ಟೊಂದು ಟೆಸ್ಟ್ಗಳು ಬರ್ಬೋದು ಯೂನಿವರ್ಸಿಂದ, ಡ್ರಾಬ್ಯಾಕ್ಸ್ ಬರ್ಬೋದು, ಜನರು ನಿಮ್ಮನ್ನ ಕ್ವೆಶ್ಚನ್ ಮಾಡ್ಬೋದು. ದೇರ್ ಕ್ಯಾನ್ ಬಿ ಸಮ್ ಕೈಂಡ್ ಆಫ್ ಅಬ್ಸ್ಟಕಲ್ಸ್. ನಿಮಗೆ ಎಷ್ಟರ ಮಟ್ಟಿಗೆ ಈ ಪರ್ಟಿಕ್ಯುಲರ್ ಡ್ರೀಮ್ ನಿಮ್ಮ ಜೀವನದಲ್ಲಿ ರಿಯಲೈಸ್ ಆಗಬೇಕು ಅನ್ನುವಂಥ ದೃಢತೆ ಇದೆ ನಿಮಗೆ, ಅದನ್ನು ತುಂಬ ಟೆಸ್ಟ್ ಮಾಡ್ಬೋದು ಈ ಸಮಯದಲ್ಲಿ. ನೀವು ಸ್ಪಿರಿಚುಯಾಲಿಟಿನಲ್ಲಿ ನಿಮ್ಮ ಇಂಟೆನ್ಷನನ್ನು ಸೆಟ್ ಮಾಡಿದರೆ ದೇರ್ ವಿಲ್ ಬಿ ಲಾಡ್ ಆಫ್ ಟೆಸ್ಟ್ ಯೂನಿವರ್ಸಿಂದ. ಎಷ್ಟರ ಮಟ್ಟಿಗೆ ನಿಮಗೆ ಇದು ಬೇಕು, ಹೌ ಹಂಗ್ರಿ ಆರ್ ಯು ಈ ಪರ್ಟಿಕ್ಯುಲರ್ ಡ್ರೀಮ್, ಇಂಟೆನ್ಷನ್, ವಿಷನ್ ಅಥವಾ ಈ ಪರ್ಟಿಕ್ಯುಲರ್ ಐಡಿಯಾ ನಿಮ್ಮದಾಗಬೇಕು ಅಂತ ಹೇಳಿ. ಹೌ ಮಚ್ ಹಂಗರ್ ಡು ಯು ಹ್ಯಾವ್, ಎಷ್ಟು ಹಾತೊರಿತಾ ಇದ್ದೀರಾ ಅಥವಾ ಎಷ್ಟು ಇಂಪಾರ್ಟೆಂಟ್ ಇದು ನಿಮ್ಮ ಜೀವನದಲ್ಲಿ ಅನ್ನುವಂಥ ಮಲ್ಟಿಪಲ್ ಟೆಸ್ಟ್ ಆಗ್ಬೋದು. ಸೊ ಮಧ್ಯದಲ್ಲಿ ಆಗಲ್ಲ ಅಂತ ಬಿಟ್ಬಿಡ್ತೀನಿ, ಆಗಲ್ಲ ಅನ್ನೋ ಥರ ಅನ್ನಿಸ್ಬೋದು. ಇದೇ ಮಾಡ್ತಾ ಇದ್ದೀನಿ, ಏನು ಉಪಯೋಗ ಆಗ್ತಾಯಿಲ್ಲ ಅನ್ಬೋದು. ಬಟ್ ನೀವು ಯಾತಕ್ಕಾಗಿ ಇಂಟೆನ್ಷನ್ನ ಸೆಟ್ ಮಾಡಿದ್ರಿ, ಯಾಕೆ ನಿಮ್ಗೆ ಇದು ಅಷ್ಟೊಂದು ಇಷ್ಟ ಇತ್ತು ನಿಮಗೆ, ವೈ ಯು ವಾಂಟೆಡ್ ಟು ಸ್ಟಾರ್ಟ್, ನೀವು ಈ ಪರ್ಟಿಕ್ಯುಲರ್ ಐಡಿಯಾ ಯಾತಕ್ಕಾಗಿ ಬಂತು ಫಸ್ಟ್ ಆಫ್ ಆಲ್. ಸೊ ಡೋಂಟ್ ಫರ್ಗೆಟ್ ಇದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಯಾಕೆಂದರೆ ವೆನ್ ದ ಗೋಯಿಂಗ್ ಗೆಟ್ಸ್ ಟಫ್ ಯು ಹ್ಯಾವ್ ಟು ಗೆಟ್ ಟಫರ್. ಸೊ ಆ ಮೆಸೇಜ್ ಬರ್ತಾ ಇರೋದು. ನಾವು ಹೋಗೋ ದಾರಿನಲ್ಲಿ ಆ ಟಫ್ ಆಗಬೇಕಾದ್ರೆ, ಟಫ್ ಆದಾಗ ಒನ್ ಆಫ್ ದ ರೀಸನ್ ಅದು ಅಷ್ಟೊಂದು ಟಫ್ ಆಗೋದು ನಮ್ಮ ದಾರಿನಲ್ಲಿ ನಮ್ಮನ್ನು ಟಫರ್ ಮಾಡೋದಕ್ಕೆ, ಅಂದರೆ ನಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ, ನಮ್ಮನ್ನು ಇನ್ನೂ ಟಫ್ ಮಾಡೋದಕ್ಕೆ, ಸೊ ದಟ್ ವಿ ಕ್ಯಾನ್ ರಿಯಲೈಸ್ ಈ ಪರ್ಟಿಕ್ಯುಲರ್ ಡ್ರೀಮನ್ನು. ಸೊ ಮೊದಲನೇದು ದುರ್ಗಮ್ಮ ಹೇಳ್ತಾ ಇರೋದು, ಸೊ ದಿಸ್ ಪರ್ಟಿಕ್ಯುಲರ್ ಡ್ರೀಮ್ ಆರ್ ವಿಷನ್ ಈಸ್ ಯೋರ್ಸ್, ಯು ಆರ್ ಡೆಸ್ಟಿನ್ಡ್. ಈ ಒಂದು ವಿಷನನ್ನು ಅಥವಾ ಈ ಒಂದು ಡ್ರೀಮನ್ನು, ಈ ಇಂಟೆನ್ಷನನ್ನು ನೀವು ಮ್ಯಾನಿಫೆಸ್ಟ್ ಮಾಡೋದು, ದಿಸ್ ಈಸ್ ಒನ್ ಆಫ್ ಯುವರ್ ಪರ್ಪಸ್ ಜೀವನದಲ್ಲಿ. ಬಟ್ ಡೌಟ್ ಪಡಬೇಡಿ. ಎಷ್ಟೊಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ನಿಮ್ಮನ್ನು ನೀವು ಡೌಟ್ ಪಡೋದಕ್ಕೆ. ಹೊರಗಡೆ ಜನರು ನಿಮ್ಮನ ಮೇಲೆ ನೀವು ಡೌಟ್ ಪಟ್ಕೊಳ್ಳೋ ಅಂಥ ಕಮೆಂಟ್ಸ್ ಮಾಡ್ಬೋದು. ಎಷ್ಟೊಂದು ಸಲ ಆಗಲ್ಲ ಅಂತ ಹೇಳಿ ಬಿಟ್ಬಿಡೋ ಅಂಥ ಸಿಚುವೇಶನ್ಸ್ ಬರ್ಬೋದು. ಬಟ್ ಎಷ್ಟರ ಮಟ್ಟಿಗೆ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀರಾ, ಎಷ್ಟರ ಮಟ್ಟಿಗೆ ನೀವು ಟ್ರೈ ಮಾಡ್ತೀರಾ, ಎಷ್ಟು ಸಲ ಬಿದ್ರೂ ಐ ಟ್ರೈ ಒನ್ಸ್ ಅಗೇನ್ ಅಂತ ಹೇಳಿ ಎದ್ದು ನಿಂತ್ಕೊಳ್ತೀರಾ, ಅದ್ರ ಮೇಲೆ ಈ ಪರ್ಟಿಕ್ಯುಲರ್ ಡ್ರೀಮ್ ನಿಂತಿರೋದು. ನಿಮ್ಮ ಸ್ಟ್ರೆಂತ್ ಮೇಲೆ, ನಿಮ್ಮ ವಿಲ್ ಪವರ್ ಮೇಲೆ, ನಿಮ್ಮ ಡಿಟರ್ಮಿನೇಷನ್ ಮೇಲೆ, ನಿಮ್ಮ ಡಿಸಿಪ್ಲಿನ್ ಮೇಲೆ, ಮತ್ತು ನಿಮ್ಮ ಹಂಗರ್, ಲೈಕ್ ಹೌ ಹಂಗ್ರಿ ಆಮ್ ಐ ಈ ಪರ್ಟಿಕ್ಯುಲರ್ ಡ್ರೀಮ್ಗೋಸ್ಕರ. ಸೊ ದಟ್ ಈಸ್ ವೇರ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಇರೋದು, ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ ಕೀ. ಓಕೆ, ಸೊ ನೆಕ್ಸ್ಟ್ 1 year ಅಟ್ಲೀಸ್ಟ್ ನೆಕ್ಸ್ಟ್ 10 months ಆರ್ ವೆರಿ ಇಂಪಾರ್ಟೆಂಟ್ ನಿಮಗೆ ಈ ಪರ್ಟಿಕ್ಯುಲರ್ ವಿಷನನ್ನು ಅಥವಾ ಈ ಪರ್ಟಿಕ್ಯುಲರ್ ಇಂಟೆನ್ಷನನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ಗಳು ತೋರಿಸ್ತಾರೆ. ಸ್ಟೆಪ್ಸ್ ಜೊತೆಗೇ ಎಷ್ಟೊಂದು ಅಬ್ಸ್ಟಕಲ್ಸ್ ಬರ್ಬೋದು. ಬಟ್ ಅಬ್ಸ್ಟಕಲ್ಸ್ ಬಂದಾಗ ಮನಸ್ಸು ಕಳ್ಕೊಳ್ಬೇಡಿ, ಧೈರ್ಯ ಕಳ್ಕೊಳ್ಬೇಡಿ. ಈ ರೀತಿ ವರ್ಕ್ ಆಗಲಿಲ್ಲ ಅಂದರೆ ಬೇರೆ ರೀತಿ ಮಾಡಿ, ಹೆಂಗೆ ಮಾಡಬೇಕು ಅಂತ ಅರ್ಥ ಆಗಲಿಲ್ಲ ಅಂದರೆ ಬೇರೆಯವ್ರನ್ನ ಕನ್ಸಲ್ಟ್ ಮಾಡಿ. ನಿಮ್ಮ ಹೈಯರ್ ಪವರ್ಸು, ಸ್ಪಿರಿಟ್ ಫ್ಯಾಮಿಲಿ, ದುರ್ಗಮ್ಮ, ಎಂಟೈರ್ ಸ್ಪಿರಿಚುವಲ್ ಸಪೋರ್ಟ್ನ
ತಗೊಳ್ಳಿ, ಹೊರಗಡೆ ನಿಮಗೆ ಗೊತ್ತಿರೋರ ಹತ್ರ ಮಾತಾಡಿ ತಿಳ್ಕೊಳ್ಳಿ ಹೆಚ್ಚೆಚ್ಚು ಇದ್ರ ಬಗ್ಗೆ. ಬಟ್ ಗಿವಿಂಗ್ ಅಪ್ ಇಸ್ ನಾಟ್ ಆ್ಯನ್ ಆಪ್ಷನ್. ಡು ನಾಟ್ ಗಿವ್ ಅಪ್. ಯಾವುದೇ ಕಾರಣಕ್ಕೂ ಇದನ್ನು ಬಿಡಬೇಡಿ ಅಥವಾ ನಿಮ್ಮ ಧೈರ್ಯನ ಕಳ್ಕೊಬೇಡಿ ಅಂತ ಹೇಳ್ತಾ ಇರೋದು ದುರ್ಗಮ್ಮ ಇವತ್ತು. ಸೊ ನಿಮ್ಮ ರೀಡಿಂಗಲ್ಲಿ ಬೇಸಿಕ್ಲಿ ನಿಮ್ಮನ್ನ ಮೋಟಿವೇಟ್ ಮಾಡೋದಕ್ಕೆ ಬಂದಿರೋದು ದುರ್ಗಮ್ಮ, ಮತ್ತು ನಿಮಗೆ ಹೇಳೋದಕ್ಕೆ ಬಂದಿರೋದು ಈ ಪರ್ಟಿಕ್ಯುಲರ್ ಫುಲ್ ಮೂನ್, ಈ ಆದಂಥ ಬುದ್ಧ ಪೌರ್ಣಮಿನಲ್ಲಿ ಅಥವಾ ಈ ಪರ್ಟಿಕ್ಯುಲರ್ ಮೂನ್ ಸೈಕಲ್, ಈ ಎಂಟೈರ್ ಸೈಕಲಲ್ಲಿ ದೆರ್ ಇಸ್ ಸಮ್ ಕೈಂಡ್ ಆಫ್ ಆ್ಯಕ್ಟಿವೇಶನ್ ನಿಮ್ಮ ಒಳಗಡೆ. ದೆರ್ ಇಸ್ ಅ ಡ್ರೈವ್, ದೆರ್ ಇಸ್ ಮೋಟಿವೇಶನ್, ಇನ್ಸ್ಪಿರೇಷನ್ ನಿಮ್ಮ ಒಳಗಡೆ. ಏನನ್ನಾದರೂ ಮಾಡಬೇಕು, ಏನನ್ನಾದರೂ ಸಾಧಿಸಬೇಕು, ಏನನ್ನಾದರೂ ಬದಲಾಯಿಸಬೇಕು, ಇದನ್ನು ಚೇಂಜ್ ಮಾಡಬೇಕು, ಇದನ್ನು ತರಬೇಕು, ಇದನ್ನು ತೆಗೆದುಹಾಕಬೇಕು ನನ್ನ ಜೀವನದಿಂದ, ಈ ರಿಲೇಷನ್ಶಿಪ್ ಕಟ್ ಮಾಡಬೇಕು ಅಥವಾ ಹೊಸ ರಿಲೇಷನ್ಶಿಪ್ಪಿಗೆ ಎಂಟರ್ ಆಗೋದಿರ್ಬೋದು. ಇನ್ ಜನರಲ್ ಆಗಿ ಯು ಆರ್ ಬಿಕಮಿಂಗ್ ವೆರಿ ವೆರಿ ಕ್ಲಿಯರ್ ಹೆಡೆಡ್, ಕ್ಲಿಯರ್ ಮೈಂಡೆಡ್. ಸೊ ಇಲ್ಲಿ ಹೇಗೆ ಹೈಲಿ ಫೋಕಸ್ಡ್ ಇಂಟೆನ್ಷನ್, ಅಟೆನ್ಷನ್ ಜೊತೆ ಈ ಬೋ ಆ್ಯಂಡ್ ಆ್ಯರೋ ಇಟ್ಕೊಂಡು ಆ ಆ್ಯರೋನ ಒಂದು ಕಡೆಗೆ ಡೈರೆಕ್ಟ್ ಮಾಡ್ತಾ ಇರೋದು. ಸೊ ಆ ಕ್ಲಾರಿಟಿ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಫುಲ್ ಮೂನ್ ಆದಮೇಲೆ, ಈ ಫುಲ್ ಮೂನ್ ಪೀರಿಯಡಲ್ಲಿ ನಿಮಗೆ ಟಯರ್ಡ್ನೆಸ್ ಇದ್ದಿರ್ಬೋದು, ಇರಿಟೇಷನ್ ಇದ್ದಿರ್ಬೋದು, ಎಷ್ಟೊಂದು ಟ್ರಿಗರ್ಸ್ಗಳಿದ್ದಿರ್ಬೋದು ಮನೆಯಲ್ಲಿ ಅಥವಾ ಇನ್ ಜನರಲ್ ಆಗಿ ಹೊರಗಡೆ. ದಟ್ ಈಸ್ ಬಿಕಾಸ್ ಈ ಮೂನ್ ಬಂದು, ಈ ಪರ್ಟಿಕ್ಯುಲರ್ ಮೂನ್ ಸೈಕಲ್ ಬಂದು, ಇಟ್ ವಾಸ್ ಸಪೋರ್ಟಿಂಗ್ ಯು ಆ್ಯಂಡ್ ಆಕ್ಟಿವೇಟಿಂಗ್ ಸಮಥಿಂಗ್ ನಿಮ್ಮ ಒಳಗಡೆ. ನಿಮ್ಮ ಸೋಲ್ ಫೈರು ಅಥವಾ ನಿಮ್ಮ ಸೋಲ್ ಇಂಟೆನ್ಷನು, ನಿಮ್ಮ ಸೋಲ್ ಬ್ಲೂ ಪ್ರಿಂಟು, ಸಮಥಿಂಗ್ ಈಸ್ ಗೆಟಿಂಗ್ ಆಕ್ಟಿವೇಟೆಡ್ ನಿಮ್ಮ ಒಳಗಡೆ, ವಿಚ್ ವಿಲ್ ಬೂಸ್ಟ್ ಯು, ಎನರ್ಜೈಸ್ ಯು. ನೀವು ಹೋಗ್ತಾ ಇರೋ ದಾರಿನಲ್ಲಿ ಇನ್ನೂ ಹೆಚ್ಚಾಗಿ, ಇನ್ನೂ ಡೀಪಾಗಿ ಈ ಪರ್ಟಿಕ್ಯುಲರ್ ಐಡಿಯಾ ಅಥವಾ ವಿಷನ್ ಅಥವಾ ಇಂಟೆನ್ಷನ್ ಡೈರೆಕ್ಷನಲ್ಲಿ ನಿಮಗೆ ಹೋಗೋಕ್ಕೆ ಬೇಕಾಗಿರುವಂಥ ಧೈರ್ಯ, ಶಕ್ತಿ ಮತ್ತು ವಿಲ್ ಪವರು ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೇ ಸ್ವಲ್ಪ ಅಬ್ಸ್ಟಕಲ್ಸೂ ಬರ್ಬೋದು. ಅಗೇನ್ ದುರ್ಗಮ್ಮ ಇಸ್ ಟೆಲಿಂಗ್, ಡೋಂಟ್ ಲೂಸ್ ಯೋರ್ ಹಾರ್ಟ್. ಧೈರ್ಯ ಕಳ್ಕೊಳ್ದಿರಾ, ಯಾಕೆ ಹಿಂಗಾಯಿತು ಅಂಥೇಳಿ ವಿಕ್ಟಿಮ್ ಹುಡ್ಗೆ ಹೋಗ್ದಿರಾ. ರಿಮೆಂಬರ್ ಯು ಆರ್ ಅ ಹೀರೋ, ಯು ಆರ್ ನಾಟ್ ಅ ವಿಕ್ಟಿಮ್. ಓಕೆ, ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು, ಈಗ ಹೀರೋಗೆ ಏನಾದರೂ ಪ್ರಾಬ್ಲಮ್ ಬಂದ ತಕ್ಷಣ ಎಂಡ್ ಆಗೋಗೋದಿಲ್ಲ ಸ್ಟೋರಿ. ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದಾಗ್ಲೇ ಅವ್ನು ಹೀರೋ ಅಂತ ಆಗೋದು. ಪ್ರಾಬ್ಲಮ್ ಬಂದ ತಕ್ಷಣ ನಾವು ಕೌಚಲ್ಲಿ ಕೂತ್ಕೊಂಡು ನೆಟ್ಫ್ಲಿಕ್ಸ್ ಹಾಕ್ಕೊಂಡು ಒಂದು ವರ್ಷ ನಾನು ಏನು ಮಾಡಲ್ಲ ಅಂತ ಹೇಳಿ ಕೂತ್ಕೊಂಡವ್ರನ್ನ ಹೀರೋ ಅಂತ ಹೇಳೋದಿಲ್ಲ. ಹೀರೋ ಇಸ್ ಸಂಬಡಿ ಹೂ ಟೇಕ್ಸ್ ರಿಸ್ಕ್. Hero is somebody who faces challenges. Hero is someone who faces his fear. ಅವ್ರ ಫಿಯರ್ನ, ಚಾಲೆಂಜಸ್ನ, ಅಬ್ಸ್ಟೆಕಲ್ಸ್ನ ಫೇಸ್ ಮಾಡಿದಾಗ್ಲೇ ಹೀರೋ ಅಂತಿರೋದು. ನೀವು ಯಾವ ಮೂವಿನ ತೊಗೊಂಡ್ರೂ ನೀವು ಸುಮ್ಮನೆ ದಿನ ಬೆಳಗ್ಗೆ ಎದ್ದೇಳೋದು, ಟಿ ವಿ ನೋಡೋದು, ಮಲ್ಕೊಳ್ಳೋದು ಇದೇ ಮಾಡ್ತಿದ್ರೆ ನಿಮ್ಮ 2.5 ಅವರ್ ಮೂವಿನಲ್ಲಿ ನೀವು ಅದಕ್ಕೆ ದುಡ್ಡು ಕೊಟ್ಟು ನೋಡೋದಿಲ್ಲ. ರೈಟ್? ಚಾಲೆಂಜಸ್ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಫೇಲ್ಯೂರ್ ಇರುತ್ತೆ, ಫೈಟ್ ಇರುತ್ತೆ, ಏನೋ ಒಂದು ಚಾಲೆಂಜ್ ಇರುತ್ತೆ, ಒಂದು ಗೋಲ್ ಇರುತ್ತೆ, ಒಂದು ವಿಷನ್ ಇರುತ್ತೆ, ಏನಾದರೂ ನಾನು ಬಿಡಲ್ಲ ಅನ್ನೋವಂಥ ಒಂದು ಛಲ ಇರುತ್ತೆ. ದ್ಯಾಟ್ ಈಸ್ ವಾಟ್ ಮೇಕ್ಸ್ ದೆಮ್ ಹೀರೋ. ಹೀರೋಯಿನ್ ಇಟ್ ಈಸ್ ಜಸ್ಟ್ ಅ ಲೇಬಲ್. ಬಟ್ ನೀವು ಫಿಮೇಲ್ ಇರಲಿ, ಮೇಲ್ ಇರಲಿ, ಹೀರೋ ಇಸ್ ಇನ್ ಜನರಲ್ ಆಗಿ ಹೇಳ್ತಾ ಇರೋದು. ಹೀರೋ ಆರ್ ಶೀರೋ, ಟೇಕ್ ಹೌ ಎವರ್ ಇಟ್ ರೆಸನೇಟ್ಸ್. ಬಟ್ ಅದನ್ನು ನಿಮಗೆ ರಿಮೈಂಡ್ ಮಾಡ್ತಾ ಇರೋದು, ಯು ಆರ್ ಅ ಹೀರೋ ಆರ್ ಅ ಶೀರೋ ಆಫ್ ಯುವರ್ ಓನ್ ಸ್ಟೋರಿ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯು ಆರ್ ನಾಟ್ ಅ ವಿಕ್ಟಿಮ್, ಯು ಆರ್ ದ ಹೀರೋ. ಇಲ್ಲ ವಿಕ್ಟಿಮ್ ಥರ ಇರ್ಬೋದು, ಆಗಲ್ಲ ನನ್ನ ಕೈಯಲ್ಲಿ, ನನ್ನ ಜೀವನ ಹೀಗೆ, ಏನು ಮಾಡಿದ್ರು ಹೀಗೆ ಅಂತ ಹೇಳಿ ಬ್ಲೇಮ್ ಮಾಡಿ, ಕ್ವಶನ್ ಮಾಡಿ ಬೀಳ್ತಾನೆ ಇರೋದು, ಅಷ್ಟೇ ಬಿದ್ದ ಮೇಲೆ ಎದ್ದೇಳೋ ಅಂತ ಧೈರ್ಯ ಕಳ್ಕೊಂಡು ಬಿಡೋದು. ಸೊ ದ್ಯಾಟ್ ಈಸ್ ನಾಟ್ ಗೋಯಿಂಗ್ ಟು ಮೇಕ್ ಯು ಅ ಹೀರೋ ಆರ್ ಶೀರೋ. ರಿಮೆಂಬರ್ ಹೂ ಯು ಆರ್ ಅಂತ ಹೇಳಿ ದುರ್ಗಮ್ಮ ಹೇಳ್ತಾ ಇರೋದು. ಸೊ ಬೇಸಿಕ್ಲಿ ನಿಮಗೆ ಮೋಟಿವೇಟ್ ಮಾಡೋದಕ್ಕೆ ಬಂದಿರೋದು ಮತ್ತು ನಿಮ್ಗೆ ಆಗಿರೋಂಥ ಆ್ಯಕ್ಟಿವೇಶನ್ಸ್ ಬಗ್ಗೆ ಹೇಳೋದಕ್ಕೆ ಬಂದಿರೋದು ದುರ್ಗಮ್ಮ ಇವತ್ತು. ಸೊ there is some kind of mysterious energy ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಸಮಥಿಂಗ್ ಈಸ್ ಹಿಡನ್. ಟೋಟಲ್ ಆಗಿ ಏನು ಮೆಸೇಜ್ ಅಂತ ಹೇಳ್ದೇ ಇದ್ರು. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ 6 of wands ಆ್ಯಂಡ್ ಇಂಟ್ರೆಸ್ಟಿಂಗ್ 6 of wands. ಯಾಕೆಂದರೆ ಗ್ರೂಪ್ ನಂಬರ್ 2, ಬಿಕಾಸ್ ಈ ಪರ್ಟಿಕ್ಯುಲರ್ ಕಾರ್ಡಲ್ಲಿ 6 of wandsನ ರೆಪ್ರೆಸೆಂಟ್ ಮಾಡಿರೋದು ಸ್ಪೆಷಲಿ ಏಬಲ್ಡ್, ಅಂದರೆ ಡಿಸೇಬಲ್ಡ್ ಅಂತ ಹೇಳಿದ್ರು ಬದಲು ಸ್ಪೆಷಲಿ ಏಬಲ್ಡ್. ಈ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಯಾವುದೋ ಒಂದು ಈ ರೇಸ್ನ ವಿನ್ ಮಾಡಿರೋದನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಈ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಸಾಧನೆ ಮಾಡ್ಬೋದು ಅಂತಂದರೆ ಕಾಲು ಇಲ್ದಿರೋರು, ಕೈ ಇಲ್ದಿರೋರೆಲ್ಲ ಸಾಧನೆ ಮಾಡ್ತಾರೆ, ಏನೆಲ್ಲ ನೋವನ್ನ ಅನುಭವಿಸಿರೋರೆಲ್ಲ ಸಾಧನೆ ಮಾಡ್ತಾರೆ. ಸೊ ಈ ಥರ ಇನ್ಸ್ಪಿರೇಷನನ್ನು ತೊಗೊಳ್ಳಿ. ಇವ್ರ ಕೈಲೇ ಆಯಿತು ಅಂದರೆ ನನ್ನ ಕೈಲಾಗಲ್ವಾ, ಇವ್ರಿಗಾಯ್ತು ಅಂದರೆ ನನಗಾಗಲ್ಲ
ಆಗಲ್ವಾ ಅನ್ನೋ ಥರ. ಸೊ ಡೋಂಟ್ ಗಿವ್ ಅಪ್. ಎಂತೆಂಥವರೆಲ್ಲ ಎಂತೆಂಥ ಸಾಧನೆಗಳೆಲ್ಲ ಮಾಡ್ತಾರೆ ಜೀವನದಲ್ಲಿ. ಸೊ ಯು ಆರ್ ದ್ಯಾಟ್. ಓಕೆ, ನೀವು ಯಾರೋ ಒಬ್ಬರು ಹೇಗೋ ಒಂದು ಅಲ್ಲ, ನೀವು ಯು ಆರ್ ಅ ಸ್ಪೆಷಲ್ ಸೋಲ್ ಆರ್ ಅ ಸ್ಪೆಷಲ್ ಹ್ಯೂಮನ್ ಬೀಯಿಂಗ್. ನಿಮ್ಮದೇ ಆದಂಥ ಯೂನಿಕ್ನೆಸ್ಸು, ನಿಮ್ಮದೇ ಆದಂಥ ಟ್ಯಾಲೆಂಟ್ಸ್ ಇದೆ. ಸೊ ರಿಮೆಂಬರ್, ಬಿದ್ದ ಮಾತ್ರಕ್ಕೆ, ಕಾಲು ಹೋದ ಮಾತ್ರಕ್ಕೆ ನಾನು ಒಲಿಂಪಿಕ್ಸಿಗೆ ಹೋಗೋಕ್ಕಾಗಲ್ಲ ಅಂತಲ್ಲ. ವೀಲ್ ಚೇರಲ್ಲಿ ಹೋಗೋವಂಥ ಬೇರೆ ಗೇಮ್ ಇರ್ಬೋದು. ಸೊ ಹಿ ಚೋಸ್ ವೀಲ್ ಚೇರಲ್ಲಿ ಹೋಗಿ ನಾನು ರೇಸ್ ವಿನ್ ಆಗ್ತೀನಿ ಅಂತ ಹೇಳಿ. ಯಾವತ್ತಿಗೂ ಉಸಿರು ಆಡ್ತಾ ಇರೋ ತನಕನೂ ಪಾಸಿಬಿಲಿಟೀಸ್ ಇರುತ್ತೆ, ಚಾನ್ಸಸ್ ಇರುತ್ತೆ ಜೀವನದಲ್ಲಿ. ಸೊ ಡು ನಾಟ್ ಗಿವ್ ಅಪ್ ಜೀವನದಲ್ಲಿ. ಒಂದೆರಡು ಸಲ ಸೋಲ್ ಕಂಡ ತಕ್ಷಣ, ಬಿಕಾಸ್ ಅಗೇನ್ I'm going to repeat it. When the going gets tough, you get tougher. ನಾವು ಹೋಗ್ತಾ ಇರೋ ದಾರಿ ಕಷ್ಟ ಆದರೆ ನೀವು ಅದಕ್ಕೂ ಮೇಲೆ ಸ್ಟ್ರಾಂಗ್ ಆಗಬೇಕು ಹೊರತು ದಾರಿ ಕಷ್ಟ ಅಂತ ಹೇಳೋದಲ್ಲ. ಹೌ ಕ್ಯಾನ್ ಯು ಬಿ ಮೋರ್ ಸ್ಟ್ರಾಂಗರ್ ಅಂತ ಹೇಳಿ. ಸೊ ಏಕೆಂದರೆ ನಿಮಗೆ ದುರ್ಗಮ್ಮ ಹೇಳ್ತಾ ಇರೋದು ಡೆಫಿನೆಟ್ಲಿ ನೀವು ಮಾಡ್ತಾ ಇರೋ ಏನೋ ಒಂದು ಕೆಲಸದ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಮಾಡ್ಬೇಕು ಅಂದ್ಕೊಳ್ತಾ ಇರೋ ಅಂಥ ಒಂದು ಕೆಲಸದ ಬಗ್ಗೆ, ಕಲೆ ಬಗ್ಗೆ, ಸಾಧನೆ ಬಗ್ಗೆ, ವಿಚ್ ರಿಕ್ವೈರ್ಸ್ ಅ ಲಾಟ್ ಆಫ್ ಪ್ರಾಕ್ಟೀಸ್, ಮೆನಿ ಅವರ್ಸ್ ಆಫ್ ಡೆಡಿಕೇಶನ್, ಇಂಟ್ರೆಸ್ಟ್, ಪ್ರಾಕ್ಟೀಸ್, ಡಿಸಿಪ್ಲಿನ್, ರಿಪಿಟೇಷನ್. ಬೋರ್ ಆಗ್ಬೋದು, ಮಧ್ಯದಲ್ಲಿ ಟಯರ್ಡ್ ಆಗ್ಬೋದು, ಬೇಜಾರಾಗ್ಬೋದು, ಇರಿಟೇಟ್ ಆಗ್ಬೋದು, ಟ್ರಿಗರ್ ಆಗ್ಬೋದು, ವಿ ಡೋಂಟ್ ನೋ ಈ ದಾರಿನಲ್ಲಿ. ಬಟ್ ಈ 8 ಆಫ್ ಪೆಂಟಕಲ್ಸ್ಗೆ ಬರೋ ತನಕ ವಿ ಹ್ಯಾವ್ ಟು ಬಿ ಸೋ ಪೇಷಂಟ್ ಆ್ಯಂಡ್ ರಿಪೀಟೆಡ್ಲಿ ಪ್ರಾಕ್ಟೀಸ್ ಮಾಡೋದು. ರಿಪೀಟೆಡಾಗಿ ನಾವು ಡಿಸಿಪ್ಲಿನ್ಡ್ ಆಗಿ ನಾವು ಹೋಗ್ತಾ ಇರೋ ದಾರಿನಲ್ಲಿ ನಡ್ಕೊಂಡು ಹೋಗೋದು. ಸೊ ದಟ್ ಈಸ್ ವಾಟ್ ಮೇಕ್ಸ್ ಅ ವಿನ್ನರ್, ರೈಟ್? ಲೈಕ್ ಈ ಒಲಿಂಪಿಕ್ಸಿಗೆ ಹೋಗಬೇಕಂದ್ರೆ, ಇಲ್ಲ ಜನರಲಾಗಿ ನೀವು ಯಾವುದೇ ಪಾರ್ಟಿಸಿಪೇಷನ್ ಮಾಡಬೇಕಂದ್ರೆ ಅಥ್ಲೆಟಿಸಮಲ್ಲಿ ಹಗಲು ರಾತ್ರಿ ಕಷ್ಟಪಡ್ತಾರೆ. ಒಂದಿನ, 2 ದಿನ, 1 ವಾರ, 1 ತಿಂಗಳಲ್ಲ, ಅವರ್ಸ್ ಆ್ಯಂಡ್ ಅವರ್ಸ್. ಓಕೆ, ಈ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಲೈಕ್ 6 months ಯಾವುದು ಫೋನ್ ಇಲ್ದಿರ, ಕಾಂಟ್ಯಾಕ್ಟ್ ಇಲ್ದಿರ 6 months ಕಂಟಿನ್ಯೂಸ್ ಆಗಿ ಐಸೋಲೇಟ್ ಮಾಡಿ ದಿನಕ್ಕೆ 6 hours 7 hours ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಸೊ that is how the winners are made. Hard work, dedication, will power, hunger ಇದು ಬೇಕು, ಇದನ್ನು ಅಚೀವ್ ಮಾಡಬೇಕು ಅಂತ ಹೇಳಿ. ನಾವು ಒಂದು ಫುಟ್ ಈ ಕಡೆ ಇನ್ನೊಂದು ಫುಟ್ ಈ ಕಡೆ, ಮಾಡಿದರೆ ಆಯಿತು, ಹೋದರೆ ಆಯಿತು, ಈ ಮೈಂಡ್ ಸೆಟ್ಟಲ್ಲಿದ್ದಾಗ ನಾವು ಏನೂ ವಿನ್ ಆಗೋದಕ್ಕಾಗೋದಿಲ್ಲ, ಏನೂ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕಾಗೋದಿಲ್ಲ. ಸೊ ದುರ್ಗಮ್ಮ ಹೇಳ್ತಾ ಇರೋದು, ಗೋ ಆಲ್ ಇನ್, ಗಿವ್ ಯೋರ್ 100%. ನೀವು ಇಲ್ಲಿ ಏನೇನ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಹೊರಗಡೆ ಯಾರು ಏನು ಹೇಳ್ತಾರೆ ಅದ್ರ ಬಗ್ಗೆ ನೀವು ಗಮನ ಕೊಡ್ತಿದ್ರೆ, ಈ ಹೇಳ್ದವ್ರ ಮಾತೆಲ್ಲ ನಾವು ನಂಬ್ಕೊಳ್ತಾ ಇದ್ದರೆ ನಾವು ಅಂದ್ಕೊಂಡಿರೋದನ್ನ ನಾವು ಯಾವತ್ತಿಗೂ ಅಚೀವ್ ಮಾಡೋಕ್ಕಾಗೋದಿಲ್ಲ. ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಡಿ ಯಾರು ಏನು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇಲ್ಲ, ಜನ ಒಪ್ಕೊಳ್ತಾ ಇದ್ದಾರಾ, ಸೊಸೈಟಿ ಒಪ್ಕೊಳ್ತಾ ಇದ್ದಾರಾ, ನಾನು ಅಚೀವ್ ಮಾಡ್ತಾ ಇರೋದು ನೋಡ್ತಾ ಇದ್ದಾರಾ, ನನ್ನನ್ನು ಯಾರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಯಾರು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಇವ್ರು ನೋಡಿಲ್ಲ ಅಂದರೆ ನಾನು ಇದೆಲ್ಲ ಸಾಧಿಸಿ ಏನು ಪ್ರಯೋಜನ. ಡೋಂಟ್ ಥಿಂಕ್ ಅಬೌಟ್ ಆಲ್ ದೋಸ್ unnecessary things. Focus on your ಆರ್ಟ್. ಓಕೆ, ಯಾರು ನೋಡಲಿ, ಯಾರು ಬಿಡಲಿ, ಯಾರು ಅಪ್ರಿಷಿಯೇಟ್ ಮಾಡಲಿ, ಯಾರು ಮಾಡದೆ ಹೋಗಲಿ, ದಿಸ್ ಈಸ್ ಮೈ ಲೈಫ್, ದಿಸ್ ಈಸ್ ಮೈ ಡ್ರೀಮ್, ದಿಸ್ ಈಸ್ ಮೈ ಇಂಟೆನ್ಷನ್, ದಿಸ್ ಈಸ್ ಮೈ ಪ್ರಾಕ್ಟೀಸ್. ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿ ಅಂತ ನಾನು ಮಾಡ್ತಾ ಇರೋದು. ಐ ಆಮ್ ಡೂಯಿಂಗ್ ದಿಸ್ ಫಾರ್ ಮೀ. ಪ್ರಪಂಚಕ್ಕೋಸ್ಕರ ಅಲ್ಲ, ಜನರಿಗೋಸ್ಕರ ಅಲ್ಲ, ನನ್ನ ಪೇರೆಂಟ್ಸ್ಗೋಸ್ಕರ ಅಲ್ಲ, ನನ್ನ ಪಾರ್ಟ್ನರ್ಗೋಸ್ಕರ ಅಲ್ಲ. ದಿಸ್ ಈಸ್ ಆಲ್ ಮೀ. ಇದು ನಾನು, ಇದು ನನ್ನ ಸಾಧನೆ, ಇದು ನನ್ನ ದಾರಿ ಅಂತ ಹೇಳಿ. ಯಾರು ಅಪ್ರಿಷಿಯೇಟ್ ಮಾಡಲಿ, ಬಿಡಲಿ, ಒಪ್ಕೊಳ್ಳಿ, ಬಿಡಲಿ, ರಿಜೆಕ್ಟ್ ಮಾಡಲಿ, ಡೋಂಟ್ ವರಿ. ಈ ಆನೆ ಹೋಗ್ತಾ ಇರುತ್ತಲ್ಲ, ಈ ಸುತ್ತ ಏನೇ ಗಲಾಟೆ ಆದ್ರೂ, ಯಾವ ನಾಯಿ ಬೊಗಳ್ತಾ ಇದ್ರೂ ದಾರಿನಲ್ಲಿ, ಸೊ ಇಟ್ ಕೀಪ್ಸ್ ಗೋಯಿಂಗ್. ಅನ್ನೆಸೆಸರಿಯಾಗಿ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋದಿಲ್ಲ, ಅದು ಹೋಗ್ತಾ ಇರೋ ದಾರಿನಲ್ಲಿ ನೋಡ್ಕೊಳ್ತಾ ಹೋಗ್ತಾ ಇರುತ್ತೆ. ಸೊ ಡೋಂಟ್ ಥಿಂಕ್ ಅಬೌಟ್ ಎನಿಬಡಿ ಎಲ್ಸ್, ಬಿಕಾಸ್ ಹೊರಗಡೆಯಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಕ್ರಿಟಿಸಿಸಮ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನೇ ಹೇಳ್ತಾ ಇರೋದು ದುರ್ಗಮ್ಮ. ಸ್ವಲ್ಪ ನೀವು ನಡೀತಾ ಇರೋ ದಾರಿನಲ್ಲಿ ಇನ್ಫ್ಲುಯೆನ್ಸಸ್, ಅಬ್ಸ್ಟಕಲ್ಸ್ ಬಂದಾಗ ಹೌ ಸ್ಟ್ರಾಂಗ್ ವಿಲ್ ಯು ಸ್ಟ್ಯಾಂಡ್. ಅದನ್ನೇ ನಿಮ್ಮ ಡಿಟರ್ಮಿನೇಷನನ್ನು, ನಿಮ್ಮ ಇಂಟ್ರೆಸ್ಟನ್ನ ಯೂನಿವರ್ಸು ಟೆಸ್ಟ್ ಮಾಡ್ಬೋದು. ನಿಮಗೆ ಇದನ್ನು 100% ಗ್ರ್ಯಾಂಟ್ ಮಾಡೋದಕ್ಕೆ ಮುಂಚೆ. ಸೊ ಸ್ಟೇ ಸ್ಟ್ರಾಂಗ್, ಸ್ಟೇ ಡಿಸಿಪ್ಲಿನ್ಡ್,
ಕೀಪ್ ಗೋಯಿಂಗ್. ಓಕೆ, ಸೊ ಅದು ನಿಮ್ಮ ಮೆಸೇಜಸ್ ಇವತ್ತು ದುರ್ಗಮ್ಮಯಿಂದ. ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನು ಅನ್ನಿಸ್ತು ನಿಮ್ಮ ಅಫರ್ಮೇಷನ್ನು ಪ್ರತಿಯೊಂದು ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ಮನಿದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ. ಸ್ಟೇ ಫೋಕಸ್, ಸ್ಟೇ ಡಿಟರ್ಮೈಂಡ್ ಆ್ಯಂಡ್ ಡು ನಾಟ್ ಗಿವ್ ಅಪ್. ಓಕೆ, ಯು ಆರ್ ಅ ಹೀರೋ, ಯು ಆರ್ ನಾಟ್ ಅ ವಿಕ್ಟಿಮ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.